ಕರ್ತನಾಮ ಎಲ್ಲ ಕೊಡಿ. ಭಯವಿಲ್ಲ ನನಗೆ ಆರೋಗ್ಯದಾಯಕನೇ, ಗುಣವದೆವು ಯೇಸು ನಾಮದಿಂದ, ಗುಣವದೆವು ಯೇಸು ನಾಮದಿಂದ. ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಯೆಹೋವಾ ಈರೆ, ಎಲ್ಲವನ್ನು ನೋಡಿಕೊಳ್ಳುವ. ಯೆಹೋವಾ ಈರೆ, ಎಲ್ಲವನ್ನು ನೋಡಿಕೊಳ್ಳುವ. ಕೊರತೆಯಲ್ಲ ನನಗೆ, ಕೊರತೆ ಇಲ್ಲ, ಕೊರತೆ ಇಲ್ಲ ನನಗೆ, ಕೊರತೆ ಇಲ್ಲ. ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆ ಎಂದಿಗೂ. ಯೇಸು ನಾಮ, ಯೇಸು ನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆ ಎಂದಿಗೂ. ಯೆಸಯ್ಯ, ನಿನ್ನ ನಾಮ ಪಾರವ. ಗುಂಡಿನ ಏಟಿಂದ ಫಿರೋಜ್ ಖಾನ್, CRPC ಅಂದರೆ ಸೆಂಟ್ರಲ್ ಪೊಲೀಸ್ ರಿಸರ್ವ್ ಪೊಲೀಸ್ ಫೋರ್ಸ್ ಆಫೀಸರ್ ಆಗಿರತಕ್ಕಂಥ ಈತನು ಒಬ್ಬ ಗುಂಡಿನ ಏಟಿನಿಂದ ಆತನನ್ನು ತಪ್ಪಿಸಿದ್ದಾತನು ಯಾರು? ದೊಡ್ಡ ಬಸ್ ಅಪಘಾತೆಯಿಂದ, ದೊಡ್ಡ ಅಪಘಾತೆಯಿಂದ, ಆಕ್ಸಿಡೆಂಟಿಂದ ಫಿರೋಜನ್ನು ರಕ್ಷಿಸಿದ್ದಾತನು ಯಾರು? ಈಗ ಫಿರೋಜ್ ಖಾನ್ ಅವರು ತಮ್ಮ ಸ್ಥಳೀಯ ಸ್ಥಳದಲ್ಲಿ ಅಮನ್ ಚಿಲ್ಡ್ರನ್ಸ್ ಮಿನಿಸ್ಟ್ರಿ ಎಂಬ ಸೇವೆಯನ್ನು ಸ್ಥಾಪಿಸಿ ಯೇಸು ಕ್ರಿಸ್ತನಿಗೆ ಸೇವೆ ಮಾಡ್ತಿರ್ತಕ್ಕಂಥ ಈ ವ್ಯಕ್ತಿ ಹೇಗೆ ಯೇಸು ಕ್ರಿಸ್ತನನ್ನು ತಿಳಿದನೆಂಬುದಾಗಿ ನಾವು ನೋಡೋಣ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಅನೇಕ ಸಾರಿ ನಾವು ದೇವರ ವಾಕ್ಯಗಳನ್ನು ಓದ್ತಾ ಇರ್ತಾರೆ. ಅನೇಕ ಜನರ ದೇವರ ವಾಕ್ಯವು ಅಕ್ಷರ ಸಹಿತವಾಗಿ ತನ್ನ ಕಾರ್ಯಗಳನ್ನು ನೆರವೇರಿಸ್ತಾ ಇರ್ತಾನೆ. ಪ್ರಾರ್ಥನೆ ಮಾಡಿಕೊಳ್ಳುವ. ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿ ಮಾಡುವ ಪರಲೋಕದಲ್ಲಿರುವಂಥ ನಮ್ಮ ತಂದೆ, ನಿನಗೆ ಸ್ತೋತ್ರ ಉಂಟಾಗಲಿ ಕರ್ತನೆ. ಇದುವರೆಗೂ ಕರ್ತನೆ ಅನೇಕ ಜನರು ಕೇಳತಕ್ಕಂಥ ನನ್ನ ಎಲ್ಲ ಪ್ರಿಯ ಸಹೋದರಿ ಸಹೋದರಿ ಎಷ್ಟು ಆಸಕ್ತಿ ಎಲ್ಲ ವ್ಯಾಪ್ತಿಯಲ್ಲಿ ಕರ್ತನೆ ಕೇಳತಕ್ಕಂಥ ಎಲ್ಲರ ಹೃದಯವನ್ನು ಸ್ಪರ್ಶಿಸುವಂತೆ ಅವರ ಜೀವನದಲ್ಲಿ ಕರ್ತನೆ ರಕ್ಷಣೆ, ನಿತ್ಯ ಜೀವ, ಸಮಾಧಾನ ಉಂಟಾಗುವಂಥ ದೇವರು ಮಾಡೋದಕ್ಕಾಗಿ ರಾಜ ಇವತ್ತು ಈ ವಾಕ್ಯದ ಮೂಲಕವಾಗಿ ಅವರ ಹೃದಯಗಳನ್ನು ಚೈತನ್ಯಗೊಳಿಸಿ ರಾಜ. ಈ ಲೋಕದಲ್ಲಿ ಮನುಷ್ಯರಿಂದ ರಕ್ಷಣೆ ಮತ್ತು ಕೊನೆಗೆ ನಿತ್ಯ ನರಕದಿಂದ ರಕ್ಷಣೆ ಯೇಸು ನಾಮದಲ್ಲಿ ಮಾತ್ರ ಇದೆ ಅನ್ನತಕ್ಕಂಥ ಸತ್ಯ ಪ್ರಪಂಚದ ವ್ಯಾಪ್ತಿಯಲ್ಲಿರುವ ಎಲ್ಲ ನನ್ನ ಆತ್ಮೀಯ ಪ್ರಿಯರು, ನನ್ನ ಮಿತ್ರರು, ತಂದೆ ತಾಯಿಗಳು, ಅಕ್ಕ ತಂಗಿಯರಿಗೆ ಇವತ್ತು ನೀನು ನಿನ್ನ ವಾಕ್ಯದಿಂದ ಅವರ ಹೃದಯಗಳನ್ನು ಚೈತನ್ಯಗೊಳಿಸಿ ರಕ್ಷಿಸಿ ಕಾಪಾಡಬೇಕೆಂಬುದಾಗಿ ಪ್ರಾರ್ಥಿಸ್ತಾ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದುತ್ತಾ ಇದ್ದೇವೆ ತಂದೆಯೇ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರಗೊಳ್ಳುತ್ತಲ್ಲೂಯ. ಪ್ರೈಸ್ ಲಾರ್ಡ್ ಜೀಸಸ್. ಪ್ರಾಕಾರ ಶಿಂದನಬ. ಹೌದು, ಕರ್ತನು ಒಳ್ಳೆ ದೇವರಾಗಿದ್ದಾನೆ. ಆತನ ಒಳ್ಳೆ ವರಗಳಿಂದ ತುಂಬಿ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಆಫೀಸರ್ ಆಗಿರ್ತಕ್ಕಂಥ ಫಿರೋಜ್ ಖಾನ್ ಅವರು ನೀಮಚ್ ಎಂಬ ಊರಿನಲ್ಲಿರ್ತಕ್ಕಂಥವರು. ಆತನು ತನ್ನ ವಿದ್ಯಾಭ್ಯಾಸವನ್ನು ಮುಗಿಸಿಕೊಂಡು ತದನಂತರ ಆತನಿಗೆ ಅವಕಾಶ ಸಿಕ್ಕಿದ್ದಾಗ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ನಲ್ಲಿ ಆತನಿಗೆ ಆಯ್ಕೆ ಆಯಿತು, ಟ್ರೈನಿಂಗ್ ಆಯಿತು. ಪೊಲೀಸ್ ಫೋರ್ಸ್ನಲ್ಲಿ ಒಳ್ಳೆ ಪದಕದಲ್ಲಿ ಆತನು ಸೇರಿದನು. ತದನಂತರ ಆತನಿಗೆ ಕೆಲವು ಕಾರ್ಯಗಳ ನಂತರ ಪ್ರಮೋಷನ್ ಕೂಡ ಆಗ್ತಾ ಇತ್ತು. ಈತನು ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ಗೆ ಆಫೀಸರ್ ಆಗಿ ಆಯ್ಕೆಯಾಗಿದ್ದನು. ಆಯ್ಕೆಯಾಗಿರುವಾಗ ಈತನು ಬಹು ಧಾರ್ಮಿಕನಾಗಿದ್ದ.
ಬಾಲ್ಯದಿಂದಲೇ ಈತನು ತನ್ನ ಅಭಿಮಾನ, ಪರಂಪರೆಯ ಕುರಿತು, ತನ್ನ ಅನುಷ್ಠಾನಗಳ ಕುರಿತು, ತಾನು ನಂಬಿರ್ತಕ್ಕಂಥ ಆ ಒಂದು ಮತದ ಕುರಿತು ಬಹಳ ಅಭಿಮಾನ ಇತ್ತು ಫಿರೋಜ್ ಖಾನ್ ಅವರದು. ಅದಕ್ಕಾಗಿ ಈತನು ಒಳ್ಳೆ ಭಕ್ತನಾಗಿದ್ದು, ಮಸೀದಲ್ಲಿ ಒಳ್ಳೆ ಕೆಲಸಗಾರನಾಗಿದ್ದು, ಮತ್ತು ಅದೇನೋ ಮತ್ತೊಂದು ತರಬೇತಿಯನ್ನು ಪಡ್ಕೊಂಡು ಅವರ ಮಸೀದಲ್ಲಿ ಒಂದು ಸೇವೆಯನ್ನು ಸಲ್ಲಿಸ್ತಿರ್ತಕ್ಕಂಥ ಒಂದು ಗುಣವಂತನಾದ ವ್ಯಕ್ತಿಯಾಗಿದ್ದ. ಅದ ಕಾರಣ ಈತನು ಚೆನ್ನಾಗಿ ಓದಿ ಬರೆದು ಪಾಸ್ ಆಗಿ CRPF ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ನಲ್ಲಿ ಆಯ್ಕೆಯಾಗಿ ತದನಂತರ ಕೆಲವು ಕಾಲದ ನಂತರ ಆಫೀಸರ್ ಆಗಿ ಸೆಲೆಕ್ಷನ್ ಆಯಿತು. ಇವರ ತಂಡಕ್ಕೆ ಈ ಒಂದು ತನ್ನ ಸ್ಥಳೀಯ ಊರಿನಿಂದ ಆತನನ್ನು ಜಮ್ಮು, ಅಂದರೆ ನಮ್ಮ ದೇಶದ ಗಡಿ ಪ್ರದೇಶಗಳಲ್ಲಿರತಕ್ಕಂಥ ಕೆಲವು ರಾಜ್ಯಗಳಲ್ಲಿ ಈ ಒಂದು ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸನ್ನು ಅಲ್ಲಿ ಕೆಲವು ಕಾಲಗಳಲ್ಲಿ ಡೆಪ್ಯೂಟ್ ಮಾಡ್ತಿದ್ರು. ಅಂದರೆ ಅಲ್ಲಿ ಏನಾದರೂ ತೊಂದರೆಗಳಾಗಿದ್ರೆ 1992ರಲ್ಲಿ ಒಂದು ದೊಡ್ಡ ಕೋಮು ಗಲಭೆ ಉಂಟಾಯಿತು ನಮ್ಮ ದೇಶದಲ್ಲಿ. ಅದರಿಂದ ಬಾಬ್ರಿ ಮಸೀದನ್ನು ಕೆಡವಿದ ಕೂಡಲೇ ಆ ಕೆಡವಿದ ನಿಮಿತ್ತ ನಮ್ಮ ಹಿಂದೂ ಮುಸ್ಲಿಂ ಅವರ ಮಧ್ಯದಲ್ಲಿ ಬಹಳ ದೊಡ್ಡ ಕೋಮು ಗಲಭೆ ಉಂಟಾಯಿತು 1992ರಲ್ಲಿ. ಭಯಂಕರವಾಗಿ ಭಾರತ ದೇಶದಲ್ಲೆಲ್ಲ ರೆಡ್ ಅಲರ್ಟ್ ಆಗಿ, ಎಲ್ಲ ಕರ್ಫ್ಯೂ ಆಗಿ, ಎಲ್ಲಾಗಿ ಬಹಳಷ್ಟು ಕೋಮುಗಳ ಘರ್ಷಣೆ ನಡೆದು ಅನೇಕ ಜನರು ಕೊಲ್ಲಲ್ಪಡ್ತಾ ಇದ್ರು, ಗಾಯಗೊಂಡಿದ್ರು, ಆಸ್ತಿಪಾಸ್ತಿಗಳಿಗೆ ನಷ್ಟವಾಗ್ತಿತ್ತು. ಅಂಥ ಸಮಯದಲ್ಲಿ ಫಿರೋಜ್ ಖಾನ್ ಅವರನ್ನು ಏನು ಮಾಡಿದ್ರಂದರೆ, ಜಮ್ಮು ಕಾಶ್ಮೀರ ಹೋಗೋ ಬರೋದೆಲ್ಲ ಎತ್ತಿತ್ತು. ಆಗ ಹೋಗೋದು ಬರೋದೆಲ್ಲ ಸಮಯದಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಒಂದು ಯೇಸು ಕ್ರಿಸ್ತನ ಕರಪತ್ರಿಕೆಯನ್ನು ಹಂಚುವನು, ಪಾಂಪ್ಲೆಟ್ ಹಂಚುವನು ಒಂದು ಯವನಸ್ಥನು. ಇಂಥ ಯವನಸ್ಥನು, ಹಲ್ಲೆಲೂಯಾ, ಯೇಸು ಕ್ರಿಸ್ತನ ಪಾಂಪ್ಲೆಟ್ ಹಂಚೋದಕ್ಕಾಗಿ ಯಾವ ವೇಷದಲ್ಲಿದೆ ಗೊತ್ತಿಲ್ಲ ನನಗೆ, ಆದರೆ ಯೇಸು ಕ್ರಿಸ್ತನ ಪಾಂಪ್ಲೆಟ್ ಹಂಚ್ತಾ ಇರುವಾಗ ಆ ಯವನಸ್ಥನು ನೋಡಿ ಈತನು ತನ್ನ ಮತದ ಕುರಿತು, ತನ್ನ ಧರ್ಮದ ಕುರಿತು ಬಹಳಷ್ಟು ಅಭಿಮಾನ ಇದೆ. ಈತನು ಕಟ್ಟರ್ ಇಸ್ಲಾಮಿಕ್ ನೀತಿಯನ್ನು ಪಾಲನೆ ಮಾಡತಕ್ಕಂಥ ಒಂದು ವ್ಯಕ್ತಿ ಆಗಿದ್ದನು. ಪ್ರೈಸ್ ಲಾರ್ಡ್ ಜೀಸಸ್, ಹಲ್ಲೆಲೂಯಾ. ಸಂಪೂರ್ಣ ಗಂಭೀರವಾಗಿ ಹೇಳ್ತಿರಲ್ವಯ್ಯ, ಇಸ್ಲಾಮಿಕ್ ವ್ಯಕ್ತಿ ಆಗಿದ್ದನು. ಹೀಗೆ ಇವರು ಕುಟುಂಬದವರು ಬಹಳಷ್ಟು ಭಕ್ತಿ ಭಾವನೆ ಉಳ್ಳವರಾಗಿದ್ದರು. ಆದರೆ ಈತನಿಗೆ ಈ ಕ್ರೈಸ್ತ ಯುವಕನು ಒಂದು ಕರಪತ್ರಿಕೆ ಕೊಟ್ಟಿದ್ದ ಕೂಡಲೇ ಆ ಕರಪತ್ರಿಕೆ ನೋಡಿದ್ರೆ ಯೇಸು ಬುಲಾತಾ ತುಮೆ ಅಂತೂ ಅದರಳು. ನನಗೆ ಯಾಕೆ ಯೇಸು ಕರೀತಾರೆ, ನಿನಗೆ ಯೇಸು ಯಾರಂದು ಗೊತ್ತಿದೆ ಅಂತೇಳಿ ಯಾರು ಹೇಳ್ತಾರೆ? ನಮ್ಮ ಫಿರೋಜ್ ಖಾನ್ ಅವರು ಆ ಯುವಕನ ಜೊತೆಯಲ್ಲಿ ವಾದಿಸ್ತಾರೆ. ಯೇಸು ದೇವರಲ್ಲ, ನಿಮ್ಗೆ ಗೊತ್ತಿಲ್ಲ, ಆತನು ಒಂದು ಪ್ರವಾದಿಯಾಗಿದ್ದಾನೆ, ಪೈಗಂಬರ ಆಗಿದ್ದಾನೆ. ಯೇಸು ದೇವರಲ್ಲ, ನಾವು ಆತನನ್ನು ಪೈಗಂಬರಿಂದ ನಂಬ್ತೇವೆ ಅಂತ ಹೇಳಿ. ಆಯಿತು, ಯೇಸು ದೇವಕುಮಾರನು, ಯೇಸು ದೇವಕುಮಾರನಿಗೆ ಆಗ್ತಾನೆ, ದೇವರಿಗೆ ಹೆಂಡತಿ ಇದೆಯಾ, ಹಾಗೆ ಹೀಗೆ ಎಂಬುದಾಗಿ ವಾದಿಸ್ತಾನೆ. ಯಾಕಂದರೆ ಈತನಿಗೆ ತನ್ನ ಮತದ ಕುರಿತು ಬಹಳ ಅಭಿಮಾನ ಇತ್ತು, ಕೆಲವು ಮಟ್ಟಿಗೆ ತಿಳುವಳಿಕೆಯೂ ಇತ್ತು. ಆ ತಿಳುವಳಿಕೆ ನಿಮಿತ್ತ ಈತನ ಜೊತೆಲಿ ವಾದಿಸ್ತಾ ಇರುವಾಗ, ಆ ವ್ಯಕ್ತಿ ಮಾತಾಡ್ತಾ ಇರುವಾಗ ಭಾಳ ಶಾಂತ ರೀತಿಯಿಂದ, ಯೇಸುವನ್ನು ನಂಬಿಕೊಂಡ್ರೆ ಯೇಸುವೇ ಹೊರತು ಇಲ್ಲೋ ಜಗತ್ತಿನಲ್ಲಿ ಇನ್ನು ಯಾವ ನಾಮದಲ್ಲಿಯೂ ರಕ್ಷಣೆ ಇಲ್ಲ. ಅಪೊಸ್ತಲರ ಕೃತ್ಯ 4:12 ಬೇಗನೆ ಓದ್ರಿ. ಈ ಮಾತನ್ನು ಕಂಠಪಾಠ ಮಾಡಿಕೊಂಡು ಈ ಯುವಕನು ಇಸ್ ದುನಿಯಾ ಮೇ ಮನುಷ್यों के बीच में, मानव के बीच में अगर उद्धार पाना है, यीशु मसीहा के नाम से ही उद्धार है, और इस दुनिया में किसी के नाम में उद्धार नहीं है, और किसी के नाम से नजात नहीं है, किसी के नाम से मुक्ति नहीं है. ಯಾವ ನಾಮದಲ್ಲಿ ಮುಕ್ತಿ ಇಲ್ಲ, ಯೇಸು ನಾಮದಲ್ಲಿ ಹೊರತುಪಡಿಸಿ ಎಂಬುದಾಗಿ ಆ ಹುಡುಗ ಯವನಸ್ಥನು ಫಿರೋಜ್ ಖಾನ್ ಅವರೊಟ್ಟಿಗೆ ಮಾತಾಡ್ತಾನೆ. ಆಮೇಲೆ ಫಿರೋಜ್ ಖಾನ್ ಅವರು ಕೇಳುವುದಿಲ್ಲ, ವಾದಿಸ್ತಾನೆ. ಅದನ್ನು ಓದ್ತೀರಮ್ಮ. ಬರಬೇಕಾಗಿರ್ತಕ್ಕಂಥ ರಕ್ಷಣೆಯು ಯಾವುದರಿಂದ? ಬರಬೇಕಾಗಿರುವ ರಕ್ಷಣೆಯು ನೆನ್ಪಿಟ್ಕೋರಿ. ಫಿರೋಜ್ ಖಾನ್ ಅವರು ಹೇಗೆ ಅರ್ಥ ಮಾಡ್ಕೊಂಡಿದ್ರಿ ರಕ್ಷಣೆಯನ್ನು? ಕ್ರೈಸ್ತರಾಗಿರ್ತಕ್ಕಂಥ ನಾವು ಏನಾಗಿ ಅರ್ಥ ಮಾಡ್ಕೊಂಡಿದ್ದೇವೆ? ಫಿರೋಜ್ ಖಾನ್ ಅವರ ಬರಬೇಕಾಗಿರುವ ರಕ್ಷಣೆ, ಸುಭದ್ರತೆ, ನಿನ್ನ ಕಾಪಾಡತಕ್ಕಂಥವನು ಇನ್ನು ಯಾರಲ್ಲಿ ಸಿಕ್ಕುವುದಿಲ್ಲ,
ಯೇಸು ನಾಮದಲ್ಲಿ ಹೊರತು ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಯಾವ ಹೆಸರಿನಿಂದಲೂ ರಕ್ಷಣೆ ಆಗುವುದಿಲ್ಲ ಎಂಬ ಮಾತನ್ನು ಹೇಳಿದನು. आसमान में होने दो या मानव के पूरे मानव जाति के अंदर होने दो, यीशु मसीहा के नाम से ही तुम्हारे को उद्धार मिलता है, तुम्हारे को नजात मिलता है, तुम्हारे को साल्वेशन मिलता है, ರಕ್ಷಣೆ ದೊರಕುತ್ತದೆ ಎಂಬುದಾಗಿ ಹೇಳಿದ್ರು. ಕೊನೆಗೆ ಆತನು ಬಸ್ ಸ್ಟ್ಯಾಂಡ್ನಲ್ಲಿ ಹೇಳ್ತಾ ಇರುವಾಗ ಈ ಸಮಯದಲ್ಲಿ ಆ ಯುವಕನು ಹೇಳ್ತಾನೆ, ಏಕ ದಿನ್ ತುಮೆ ಜಾನೋಗೆ यीशु के नाम में ही उद्धार है, यीशु के नाम में ही उद्धार हो जाते हैं तुम, और तुम्हारे को कोई नाम तुम्हारे को इस धरती में नहीं बचा सकता ಅಂತ ಹೇಳಿದ. ಯಾರು? ಈ ಯವನಸ್ಥನು. ಈತನು ಬಹುತ್ ಬೋಲೆ ತು ಬಹುತ್ ಶಾಣ ಚಾಲ್ ಚಾಲ್ತಾರೆ ಅವನನ್ನು ಜಾಡಿಸಿ ಅವನನ್ನು ಕೇರ್ ಮಾಡದೆ ನೆಗ್ಲೆಕ್ಟ್ ಮಾಡಿ ಬಂದ. ಏನು ಮಾಡಿ ಬಂದ? ನೆಗ್ಲೆಕ್ಟ್ ಮಾಡಿ ಬಂದ. ಪ್ರೈಸ್ ಲಾರ್ಡ್ ಜೀಸಸ್, ಹಲ್ಲೆಲೂಯಾ. ಆತ ನಿರ್ಲಕ್ಷ್ಯ ಮಾಡಿದ. ಅಲ್ಲಿ ಹೋಗಿ ನೋಡಿದ್ರೆ ಇವನು ಬಸ್ ಒಳಗೆ ಏನು ಲಗೇಜ್ ಹಾಕಿಟ್ಟಿದ್ದಲ್ಲ, ಪ್ರದೇಶಕ್ಕೆ ಹೋಗ್ಲಿಕ್ಕೆ ಅವರು ಡಿಪಾರ್ಟ್ಮೆಂಟ್ ಕಳಿಸಿದ್ದಾರೆ. ಆ ಲಗೇಜ್ ಎಲ್ಲ ಬಸ್ ಎಲ್ಲ ಹೋಗಿಬಿಡ್ತು, ಬಸ್ಸೇ ಹೋಗ್ಬಿಡ್ತು. ಬಸ್ ಹೋಗಿದ ಕೂಡಲೇ कैसा पनौती मिला है, ये कौन मिला है पनौती, यीशु मसीह के बारे में मेरे को पास प्रचार कर रहा था. ಅವನು ಯಾರು? ಅವನು ಕಾರ್ಪತ್ರಿಕೆ ಕೊಟ್ಟು ನಂಗೆ ಲೇಟ್ ಮಾಡಿಬಿಟ್ನಲ್ಲ ಅಂತೇಳಿ ಅವನನ್ನು ಬೇಯಲು ಆರಂಭ ಮಾಡಿದ. ಅವಾಚ್ಯ ಶಬ್ದಗಳಿಂದ ಬೇಯ್ದ, ಆತನನ್ನು ದೂಷಿಸಿದ, ಆತನನ್ನು ತೆಗಳಿದ. ಆ ಬಸ್ಸು ಶೋಯ್ತಲ್ಲ ಅಂತೇಳಿ ಭಾಳ ಸಿಟ್ಟು ಬಂತು. ಹೇಗೆ ಮಾಡಂತೀರ? ಅಕ್ಕಪಕ್ಕದಲ್ಲಿ ಕೇಳಿದ್ಕೊಳ್ಳಿ, ಓ ಬಸ್ ಅಭಿ ಈ ರಸ್ತೆಯಲ್ಲಿ ಹೋಗ್ತಾ ಇರ್ತದೆ, ನೀವೇನಾದ್ರೆ ಬೈಕ್ ಇಕ್ಕಿ ಯಾರ್ದಾರ ಇದ್ರೆ ಬೈಕ್ ಮೇಲೆ ಹತ್ತಿ ಹೋಗ್ರಿ ಎಂಬುದಾಗಿ ಹೇಳಿದ್ರು. ಈತನು ಬೈಕನ್ನು ಎಲ್ಲರೂ ಕೇಳ್ತಾ ಇದ್ರಲ್ಲ, ಹಲ್ಲೆಲೂಯಾ. ಇವತ್ತು ನಮ್ಮ ತಾಯಿ ಜಾಗ ಬಿಡೋದಿಲ್ಲ, ಹಲ್ಲೆಲೂಯಾ. ಗಂಭೀರವಾಗಿ ಹೇಳ್ತಿರಲ್ವಯ್ಯ, ಹಲ್ಲೆಲೂಯಾ. ನಿಮಗೆ ಹೇಳ್ತಾ ಇದ್ದೇನೆ, ಹಲ್ಲೆಲೂಯಾ. ಗಂಭೀರವಾಗಿ ಹೇಳ್ತಿರಲ್ಲೂಯ್ಯ. ಇಷ್ಟು ಜನ ಕೂತ್ಕೊಂಡು ಸೌಂಡ್ ಇಲ್ಲ ಅಂದರೆ ಹೆಂಗೆ ಅದು? ಪ್ರೈಸ್ ಲಾರ್ಡ್ ಹೊರಗೆ ಕೂತ್ಕೊಡ್ತಾರೆ, ಹಲ್ಲೆಲೂಯಾ. ಸ್ಥಳ ಇಲ್ಲದಷ್ಟೇ, ಹಲ್ಲೆಲೂಯಾ. ಅದಕ್ಕಾಗಿ ಈ ಮನುಷ್ಯನು ಈ ಬಸ್ ಹೋಗ್ಬಿಡ್ತು. ಆ ಬಸ್ಸನ್ನು ಫಾಲೋ ಮಾಡಲಿಕ್ಕೆ ಕೆಲವು ವೆಹಿಕಲ್ಸ್ಗಳು, ಕೆಲವು ರಿಕ್ಷಾ ಹಿಡ್ಕೊಂಡು, ಟ್ರಕ್ ಹಿಡ್ಕೊಂಡು, ಲಾರಿ ಹಿಡ್ಕೊಂಡು, ಅದು ಹಿಡ್ಕೊಂಡು ಆ ದಾರಿಗೆ ಹೋಗ್ತಾ ಇದ್ದಾನೆ. ಆ ಏನೇನು ಸಿಕ್ತತ್ತೆ ಅದು ಹಿಡ್ಕೊಂಡು ಅದ್ರಲ್ಲಿ ಹತ್ಕೊಂಡು ಹೋಗ್ತಾ ಇದ್ದಾನೆ. ಹೋಗ್ತಾ ಇರುವಾಗ ದೊಡ್ಡ ಘಾಟ್ ಬಂತು. ಆ ಘಾಟ್ನಲ್ಲಿ ಪೂರ ಘಾಟ್ ಜಾಮ್ ಆಗಿಬಿಟ್ಟಿದೆ. ಏನಾಗಿಬಿಟ್ಟಿದೆ? ಘಾಟ್ ಜಾಮ್ ಆಗಿಬಿಟ್ಟಿದೆ. ಪೂರ ಬಸ್ಸುಗಳು ಎಲ್ಲ ಘಾಟ್ ಮೇಲೆ ನಿಂತಿದೆ. ಪೂರ ಬಸ್ಸುಗಳು, ಟ್ರಕ್ಗಳು, ಲಾರಿಗಳು, ಕಾರುಗಳು, ಎಲ್ಲ ವಾಹನಗಳೆಲ್ಲ ಘಾಟ್ನಲ್ಲಿ ನಿಂತಿದೆ. ಅರ್ರೆ ಅಚ್ಚಾವ ಅಂತ ಹೇಳ್ದ. ಏನು ಹೇಳ್ಕೊಣ? ಭಾಳ ಖುಷಿಯಾದವನು. ಖುಷಿಯಾಗಿ ಲಾರಿ ಇಳಿದು ಅವನ ಬಸ್ಸು ಇನ್ನು ಎಲ್ಲಿದಂತೆ ಹುಡುಕಿ ಆಡ್ಕೋತಾ ಘಾಟ್ನಲ್ಲಿ ಎಲ್ಲ ಬಸ್ಸುಗಳು ನೋಡ್ತಾ, ಇದು ನನ್ನ ಬಸ್ಸಲ್ಲ, ಇದು ನನ್ನ ಬಸ್ಸಲ್ಲ, ಎಲ್ಲ ಬಸ್ ನೋಡ್ದ, ಕಾರ್ಗಳು ಎಲ್ಲ ದಾಟ್ಕೊಳ್ತಾ ಬಂದ. ಯಾಕೆ ಜಾಮ್ ಆಗಿದೆ ಅಂತ ಅವನಿಗೆ ಗೊತ್ತಿಲ್ಲ. ದಾಟ್ಕೊಳ್ತಾ ಬಂದ. ಅಲ್ಲೇ ದಾಟ್ಕೊಳ್ತಾ ಇದ್ರೆ ಒಂದು ಬಸ್ಸು ಆ ಘಾಟ್ ಕೆಳಗೆ ಒಳಗೆ ಬಿದ್ದು ಅನೇಕ ಹೆಣಗಳನ್ನು ತೆಗಿತಾ ಇದ್ರು ಮತ್ತು ಗಾಯಗೊಂಡಿದ್ದವನು ತೆಗಿತಾ ಇದ್ರು. ಆತನ ಬಸ್ ಹುಡುಕ್ತಾ ಬಂದ. ತಿರುಗಿ ನೋಡಿದ್ರೆ ಕೆಳಗೆ ಬಿದ್ದಿರ್ತಕ್ಕಂಥ ಬಸ್ಸು, ಆತನು ಬರಬೇಕಾಗಿರುವ ಬಸ್ಸು ಅಲ್ಲೇ ದೊಡ್ಡ ಘಾಟ್ ಒಳಗೆ ಬಿದ್ದು ಅನೇಕ ಹೆಣಗಳನ್ನು ಮತ್ತು ಅಲ್ಲಿಂದ ಗಾಯಗೊಂಡಿದ್ದವ್ರನ್ನು ತೆಗಿತಾ ಇದ್ದಾರೆ. ಆವಾಗ ಕಣ್ಣೀರಿಟ್ಟನಿತನು, ಯೇಸು ನಾಮ್ ಕೆ ಅಲಾವಾ ಇಸ್ ಧರ್ತಿ ಪರ್ ಕೋಯಿ ನಾಮ್ ನೈ ಕರ್ಕೆ ಮೈ ಆಜ್, ಅಕ್ಷರ ಸಹಿತವಾಗಿ ನಾನು ಅರ್ತಿದ್ದೀನಿ ಎಂಬುದಾಗಿ ತಿಳ್ಕೊಂಡು, ಯೇಸು ನಾಮ ಹೊರತುಪಡಿಸಿ ಈ ಭೂಲೋಕದಲ್ಲಿ ಯಾವ ನಾಮದಲ್ಲಿಯೂ ರಕ್ಷಣೆ ಇಲ್ಲ. ಪಾಪದಿಂದ ರಕ್ಷಣೆ ಇಲ್ಲ, ಶಾಪದಿಂದ ರಕ್ಷಣೆ ಇಲ್ಲ, ಕೇಡಿನಿಂದ ರಕ್ಷಣೆ ಇಲ್ಲ. ಯೇಸು ನಾಮದಲ್ಲಿ ಮಾತ್ರ ಕೇಡಿನಿಂದ ರಕ್ಷಣೆ, ದ್ರೋಹದಿಂದ ರಕ್ಷಣೆ ಇಲ್ಲ, ಮತ್ತು ಉಪದ್ರವದಿಂದ ರಕ್ಷಣೆ ಇಲ್ಲ, ದುಷ್ಟರಿಂದ ರಕ್ಷಣೆ ಇಲ್ಲ. ಯೇಸು ನಾಮದಲ್ಲಿ ಮಾತ್ರ ರಕ್ಷಣೆ ಇದೆ ಅನ್ನತಕ್ಕಂಥ ಸತ್ಯ ಅಕ್ಷರ ಸಹಿತವಾಗಿ ಅವನಿಗೆ ಗೊತ್ತಾಯಿತು. ಏನಂತೇಳಿ, ಇವತ್ತು ನನ್ನನ್ನು ಆ ಕರಪತ್ರಿಕೆ ಕೊಡ್ತಿರ್ತಕ್ಕಂಥ ಯವನಸ್ಥನು ನನಗೆ ಕರಪತ್ರಿಕೆ ಕೊಡದೇ ಇದ್ದಿದ್ರೆ, ನಾನು ವಾದ ಮಾಡದೇ ಇದ್ದಿದ್ರೆ, ಇವತ್ತು ಆ ಕಾರ್ಯವನ್ನು ವಾದ ಮಾಡದೇ ಇದ್ದಿದ್ರೆ ನಾನು ಇವತ್ತು ಸಂಪೂರ್ಣವಾಗಿ ಸತ್ತು ಹೆಣವಾಗಿ ಬಿಡ್ತಿದ್ದೀನಲ್ಲ ಅಂತೇಳಿ ಹಳ್ಳೆ ಕಣ್ಣೀರಿಟ್ಟನು. ಯೇಸು ಮಸಿ ತು ಜೀವಿತ್ ಪರಮೇಶ್ವರ ಹೇ, ನೀನು ಜೀವವುಳ್ಳ ದೇವರು. ದೇವರ ಹಸ್ತವನ್ನು, ದೇವರ ಪ್ರೀತಿಯನ್ನು, ದೇವರ ರಕ್ಷಣೆ ಅನುಭವವನ್ನು ಫಿರೋಜ್ ಖಾನ್ CRPF ಆಫೀಸರ್ ಆಗಿರ್ತಕ್ಕಂಥವನು ಅಕ್ಷರ ಸಹಿತವಾಗಿ ವಾಕ್ಯದಲ್ಲಿರತಕ್ಕಂಥ ರಕ್ಷಣೆಯನ್ನು ಆತನು ಅನುಭವಿಸಿದ. ಅಲ್ಲೇ ಕಣ್ಣೀರಿಟ್ಟು ಹೋ ದೇವಾ, ಆತನು ಹೇಳೇ ಕಳಿಸಿದನೆ, ಯೇಸು मसीह के नाम के अलावा इस धरती पर किसी नाम में
आप बच नहीं सकते। पाप से, शाप से, बीमारी से, सारे बुराई से यीशु मसीह ही तुमको बचा सकता है और सारे गुनाहों से तुझे बचा सकता है। उसके बाद में तू दोजख से बचकर जन्नत तेरे को प्राप्त होता है ಅಂತೇಳಿ ಆತನು ಸಾರಿ ಹೇಳಿದನು। ಯೇಸು ನಾಮ ಹೊರತೆ ಇನ್ನು ಯಾವ ನಾಮದಲ್ಲಿ ನಿನ್ನ ರಕ್ಷಣೆ ಇಲ್ಲ। ಈ ಲೋಕದಲ್ಲಿ ಶಾಪದಲ್ಲಿ, ಪಾಪದಲ್ಲಿ, ರೋಗದಲ್ಲಿ, ವ್ಯಾಧಿಗಳಲ್ಲಿ, ನಷ್ಟಗಳಲ್ಲಿ ನಿನಗೆ ರಕ್ಷಣೆ ಯೇಸು ನಾಮದಲ್ಲಿ ಹೊರತು ಈ ರಕ್ಷಣೆ ನಿನಗೆ ಪ್ರಾಪ್ತವಾದರೆ ಭೂಲೋಕದಲ್ಲಿ ರಕ್ಷಿಸಲ್ಪಡ್ತಿ, ಕಾಪಾಡಿಸಲ್ಪಡ್ತಿ, ಮರಣಾನಂತರ ಕೂಡ ನರಕದಿಂದ ಕೂಡ ಆತ ನಿನ್ನನ್ನು ರಕ್ಷಿಸ್ತಾನೆ ಎಂಬುದಾಗಿ ಸಾರಿ ಹೇಳಿದನು ಈತನು। ಆತನಿಗೆ ಅದೇ ಮಾತುಗಳು ನೆನಪು ಬರ್ತಾ ಇದೆ। ಆ ರಕ್ತಪಾತಗಳೆಲ್ಲ ಹೊತ್ಕೊಂಡು ಹೋಗ್ತಾ ಇದ್ದಾರೆ, ಅವೆಲ್ಲ ನೋಡ್ತಾ ಇದ್ದಾರೆ। ಆತನಿಗೆ ಒಂದೇ ನೆನಪು ಬರ್ತಾ ಇದೆ, ಯೇಸಯ್ಯ ನೀನು ಜೀವವುಳ್ಳ ದೇವರು ಮಾತಿನಂತೆ। ಆವಾಗ ದೇವರ ಸ್ಪರ್ಶ, ಎಲ್ಲರ ಹತ್ರಲ್ವ, ದೇವರ ಸ್ಪರ್ಶ ಆತನ ಮೈಯಲ್ಲಿ, ಆತನ ಆಲೋಚನೆಗಳಲ್ಲಿ, ಆತನ ಇಂದ್ರಿಯಗಳಲ್ಲಿ ಆತನ ಅನುಭವಿಸಿದಂತೆ। ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್ ಜೀಸಸ್। ಪರಲೋಕದ ಸ್ಪರ್ಶ, ಪರಲೋಕದ ಅನುಭವ, ಪರಲೋಕದ ಆ ದೈವ ಅನುಭವ ಆತನಿಗೆ ಉಂಟಾಯ್ತಂತೆ। ಅಲ್ಲಿಂದ ಆತನು ಆ ಒಂದು ಒಳಗೆ ಬಿದ್ದಿರ್ತಕ್ಕಂಥ ಘಾಟ್ ಒಳಗೆ ಬಿದ್ದಿರ್ತಕ್ಕಂಥ ತನ್ನ ಬಸ್ ಒಳಗೆ ಆ ಲಗೇಜನ್ನು ತೆಗೆದುಕೊಂಡು ಹೊತ್ಕೊಂಡು ಆತನು ಬೇರೆ ಬಸ್ ಹಿಡ್ಕೊಂಡು ತಾನು ಡಿಪಾರ್ಟ್ಮೆಂಟ್ ಎಲ್ಲಿ ಹೇಳಿದೆ ಅಲ್ಲಿ ಹೋಗಿ ತಲುಪಿದರು। ಈತನು ಹೋಗುತ್ತಾ ಇರುವಾಗ, ಬರ್ತಾ ಇರುವಾಗ ಎಲ್ಲ ಆತನಿಗೆ ನೆನಪು ಬರೋದೇನೆಂದರೆ ಯೇಸುವಿನ ಶಿಲುಬೆ ಮರಣ। ಪ್ರೈಸ್ ಲಾರ್ಡ್ ಜೀಸಸ್। ಯೇಸು ಕ್ರಿಸ್ತ ನಿನಗಾಗಿ ಶಿಲುಬೆ ಮೇಲೆ ಮರಣಿಸಿದನು, ಅದಕ್ಕಾಗಿ ನಿನಗೆ ರಕ್ಷಣೆ। ಹೌದು, ಯೇಸು ನೀ ಶಿಲುಬೆ ಮೇಲೆ ಮರಣಿಸಿದಿದ್ರೆ ಇವತ್ತು ಎಲ್ಲ ಜನರ ರಕ್ತ ಅಲ್ಲೇ ನೋಡಿದೆ ನಾನು। ಯೇಸು ನನಗಾಗಿ ರಕ್ತವನ್ನು ಸುರಿಸಿದನು ಅಂತ ಹೇಳಿದನಲ್ಲ, ಈಗೋ ಯೇಸು ನನಗಾಗಿ ರಕ್ತವನ್ನು ಸುರಿಸಿದಕ್ಕಾಗಿ ನಾನು ಇವತ್ತು ರಕ್ತ ಸುರಿಯದಂತೆ ಬದುಕಿದ್ದೇನೆ ಎಂಬುದಾಗಿ ಅರ್ಥ ಮಾಡಿಕೊಂಡು ಮಾತು। ಒಂದು ಫಿರೋಜ್ ಖಾನ್ ಅವರು ರಕ್ಷಣೆಯ ನಿಜವಾದ ಅರ್ಥವನ್ನು ಅಕ್ಷರ ಸಹಿತವಾಗಿ ಪಡ್ಕೊಂಡಿದ್ದಾರೆ। ಆತ್ಮೀಯರೇ, ನಾವು ಸತ್ತರೆ ನರಕಕ್ಕೆ ಹೋಗುವುದಿಲ್ಲ, ಸ್ವರ್ಗಕ್ಕೆ ಹೋಗ್ತೀವಿ ಅನ್ನೋ ರಕ್ಷಣೆ ಸಾರ್ತಾ ಇದ್ದೇವೆ ನಾವು। ಬದುಕುತ್ತಿರುವ ಜೀವನದಲ್ಲಿ ಕೂಡ ನಿನ್ನನ್ನು ರಕ್ಷಿಸಿ ಕಾಪಾಡತಕ್ಕಂಥ ಕರುಣಾಮಯನಾದ ಯೇಸು ಜೀವಂತವಾಗಿದ್ದಾನೆ ಅಂತಕ್ಕಂಥ ಸತ್ಯವನ್ನು ಮರ್ತೋಗ್ಬೇಡ। ಆಗ ಈ ಮನುಷ್ಯನು 1900 ಈತನ CRPF ಬಟಾಲಿಯನ್ 89 ಬಟಾಲಿಯನ್ನಲ್ಲಿ ಇದ್ದಂಥ ಪಾಸ್ ಆಗಿರ್ತಕ್ಕಂಥ ವ್ಯಕ್ತಿ ಫಿರೋಜ್ ಖಾನ್ ಅವರು ಈಗ ಹಗಲು ರಾತ್ರಿ ಯೇಸುವೇ ಆತನಿಗೆ ಧ್ಯಾನದಲ್ಲಿದ್ದಾನಂತೆ। ಆತನು ತನ್ನ ಧರ್ಮ ಗ್ರಂಥದಲ್ಲಿ ಓದಿರ್ತಕ್ಕಂಥ ಬಹಳಷ್ಟು ಕಾರ್ಯಗಳು ಆತನ ಸ್ಮರಣಕ್ಕೆ ಬರ್ತಾ ಇತ್ತಂತೆ। ಏನಂತ ತಿಳ್ಕೊಂಡು, ईसा मसीह एक पाक नबी है, ईसा मसीह के जैसा पाक नबी इस धरती पर कोई नहीं है। ಯಾಕಂದ್ರೆ ಆತನು ಕನ್ಯಾ ಮರಿಯಳ ಗರ್ಭದಲ್ಲಿ ಜನ್ಮಿಸಿರುವ ಒಂದು ಪವಿತ್ರವಾದಂಥ ಪ್ರವಾದಿಯಾಗಿದ್ದಾನೆ ಎಂಬ ಮಾತುಗಳು ತಮ್ಮ ಧರ್ಮಗ್ರಂಥದಲ್ಲಿ ಓದಿರೋದನ್ನು ಅವನಿಗೆ ನೆನಪು ಬರ್ತಾ ಇತ್ತಂತೆ, ಸ್ಮರಿಸ್ತಾ ಇದ್ದನು। ಯೇಸು ಕ್ರಿಸ್ತನು ಅನೇಕ ರೋಗಿಗಳನ್ನು ಗುಣಪಡಿಸಿದ್ದಾನೆ, ರೋಗಿಗಳನ್ನು ರೋಗದಿಂದ ರಕ್ಷಿಸಿದ್ದಾನೆ। ಹೌದು, ಯೇಸು ಕ್ರಿಸ್ತನು ಅನೇಕ ಜನನು ಬಾಧೆಯಿಂದ ರಕ್ಷಿಸಿದ್ದಾನೆ। ಯೇಸು ಕ್ರಿಸ್ತನು ಆಕ್ಸಿಡೆಂಟ್ ಇಂದ ರಕ್ಷಿಸಿದ್ದಾನೆ। ಹಲೋ, ಗಮನಿಸ್ತಾ ಇದ್ದೀರಾ? ಎಲ್ಲಿ ಆಕ್ಸಿಡೆಂಟ್ ಆಗಿತ್ತು? ಎಲ್ಲಿ ಆಕ್ಸಿಡೆಂಟ್ ಆಗಿತ್ತು? ದೊಡ್ಡ ಆಕ್ಸಿಡೆಂಟ್ ಇಂದ ರಕ್ಷಿಸಿದ್ದಾನೆ। ಎಲ್ಲೆಂದ್ರೆ ಈತನು ಓದುತ್ತಿರ್ತಕ್ಕಂಥ ಇದರಲ್ಲಿ ದೊಡ್ಡ ತೂಫಾನನ್ನು ನಿಲ್ಲಿಸಿ ಅಲ್ಲಿರತಕ್ಕಂಥ ಹಡಗು, ಆ ಶಿಷ್ಯರು ಕುಂತಿರುವ ಹಡಗನ್ನು ಮುಳುಗದಂತೆ ಆ ಆಕ್ಸಿಡೆಂಟ್ ಆಗದೆ ಕಾಪಾಡಿದ್ದಾನೆ। ನೋಡ್ರಿ, ಒಂದು ಮುಸ್ಲಿಂ ಫಿರೋಜ್ ಆತನ ಓದಿರ್ತಕ್ಕಂಥ ಗ್ರಂಥದಲ್ಲಿ ಹೇಗೆ ಧ್ಯಾನ ಮಾಡ್ತಾ ಇದ್ದಾನೆ। ಈತನು ಒಂದು ದೊಡ್ಡ ನಾವೆಯಲ್ಲಿ ತನ್ನ ಶಿಷ್ಯರು ಹೋಗ್ತಿರುವಾಗ ಆ ಶಿಷ್ಯರು ಅದರಲ್ಲಿ ಮುಳುಗಿ ಸಾಯದಂತೆ ಆತನ ಅಪ್ಪಣೆ ಕೊಟ್ಟನು ಗಾಳಿಗೆ, ಆಗ ಗಾಳಿ ನಿಂತೋಯ್ತು ಎಂಬುದಾಗಿ ಈ ರೀತಿಯಾದಂಥ ಆತನ ಚಿಕ್ಕ ಇರುವಾಗ ಯೇಸು ಕ್ರಿಸ್ತನ ಸಿನಿಮಾ ನೋಡಿದ್ದೆಲ್ಲ ನೆನಪು ಬರ್ತಾ ಇದೆ। ಯೇಸು ಕ್ರಿಸ್ತನು ಹೊರತು ಮತ್ತು ಯಾವುದರಿಂದ ಬೇರೆ ಯಾರು ರಕ್ಷಿಸಲಿಕ್ಕೆ ಸಾಧ್ಯ ಇಲ್ಲ। ನಾವು ಎಷ್ಟೋ ಸಾರಿ ಓದಿದ್ದೇವೆ, ನಾವೇ ಮುಳುಗುತ್ತಿರುವ ನಾವೇ ಯೇಸು ಕ್ರಿಸ್ತನು ಆ ಗಾಳಿ ತುಫಾನನ್ನು ಶಾಂತ ಮಾಡಿದನು ಅಂತ ಹೇಳಿದೆ। ಆದರೆ ದೇವರ ಮಕ್ಕಳೇ, ಯೇಸು ಕ್ರಿಸ್ತನು ಆ ಸಂಪೂರ್ಣ ದೊಡ್ಡ ಹಡಗು, ಆ ನಾವೇ 12 ಮಂದಿ ಶಿಷ್ಯರೊಂದಿಗೆ ಮುಳುಗಿ ಆಕ್ಸಿಡೆಂಟ್ ಆಗಿ ನಾಶವಾಗ್ತಿರುವ ಆಕ್ಸಿಡೆಂಟಿಂದ ಯೇಸು ತಪ್ಪಿಸಿದ್ರು ಅನ್ನತಕ್ಕಂಥ ಸತ್ಯ ನಾವು ಗಮನಿಸಲೇ ಇಲ್ಲ। ಆದರೆ ಫಿರೋಜ್ ಖಾನ್ ಅವರು ದೊಡ್ಡ ವಿದ್ಯಾರ್ಥಿಯಾಗಿರ್ತಕ್ಕಂಥ, ವಿದ್ಯಾಭ್ಯಾಸ ಹೊಂದಿಕೊಂಡಿರ್ತಕ್ಕಂಥ ತನ್ನ ಗ್ರಂಥದ ಮೂಲಕವಾಗಿ ಇವುಗಳನ್ನು ಅಧ್ಯಯನ ಮಾಡ್ತಾ ಇದ್ದನು। ಅಧ್ಯಯನ ಮಾಡ್ತಿರುವಾಗ ಹುಟ್ಟು ಕುರುಡರನ್ನು ಗುಣಪಡಿಸಿದ್ದನು ಯೇಸು। ಹೌದಲ್ಲ, ಯೇಸು ಕ್ರಿಸ್ತನು ಒಬ್ಬನೇ ಒಬ್ಬ ಪೈಗಂಬರ್, ಒಬ್ಬನೇ ಒಬ್ಬನ ಪ್ರವಾದಿ ಆಗಿದ್ದನು। ಆ ಒಬ್ಬ ಪ್ರವಾದಿಯೇ
ಕುರುಡರನ್ನು, ಕುಷ್ಠರನ್ನು, ರೋಗಿಗಳನ್ನು, ಹುಟ್ಟುಕುರುಡರನ್ನು, ಮೂಕರನ್ನು ಗುಣಪಡಿಸಿದನಲ್ಲ, ಮಾತಾಡುವಂತೆ ಮಾಡಿದನಲ್ಲ, ಎದ್ದು ನಡೆಯುವಂತೆ ಮಾಡಿದನಲ್ಲ, ಮತ್ತು ಯಾವ ಪ್ರವಾದಿಯೂ ಮಾಡಲಿಲ್ಲ ಅನ್ನತಕ್ಕಂಥ ಸತ್ಯ ಯಾರು ಗೊತ್ತಿತ್ತು? ಫಿರೋಜ್ ಖಾನ್ ಅವರು ಅರಬಿಕ್ ಭಾಷೆ ತಿಳಿದಿರುವುದರಿಂದ ತರ್ಜುಮೆಗಳ ಸಮೇತ ಅವರ ತಮ್ಮ ಧರ್ಮ ಗ್ರಂಥವನ್ನು ಓದಿರುವುದರಿಂದ ಈ ಸತ್ಯ ಆತನ ಮನಸ್ಸೊಳಗೆ ಪತ್ತು ತಿರುಗಿ ನೆನಪಿಗೆ ಸ್ಮರಣಕ್ಕೆ ಬರಲು ಆರಂಭ ಆಯಿತು. ಈತನು ಹೋಗುತ್ತಿರುವಾಗ, ಬರ್ತಿರುವಾಗ, ಕೆಲಸ ಮಾಡ್ತಿರುವಾಗ, ದುಡಿತಿರುವಾಗ ಯಾವಾಗಲೂ ಯೇಸು ಕ್ರಿಸ್ತನು ಮಾಡಿರತಕ್ಕಂಥ ದೊಡ್ಡ ದೊಡ್ಡ ಅದ್ಭುತ ಕಾರ್ಯಗಳನ್ನು ಆತನು ಸ್ಮರಿಸ್ತಾ ಇದ್ದನು. ಆದರೆ ಯೇಸು ಕ್ರಿಸ್ತನ ಸಿಲುವೆ ಸತ್ತಿಲ್ಲ ಅಂತ ಹೇಳ್ತಾರಲ್ಲ, ಸಿಲುವೆಯಲ್ಲಿ ಮೂರನೇ ದಿನ ಪುನರುತ್ಥಾನ ಆಗಿಲ್ಲ ಅಂತ ಹೇಳ್ತಾರಲ್ಲ, ಆಯಿತು. ಆದರೆ ಇನ್ನೊಂದು ಮಾತು, ಇದನ್ನೇ ಧ್ಯಾನದಲ್ಲಿ ಧ್ಯಾನ ಬರ್ತಾ ಇತ್ತು ಆತನಿಗೆ. ಯೇಸು ಕ್ರಿಸ್ತನು ಒಬ್ಬನೇ ರೋಗದಿಂದ ಮರಣಿಸುವವರನ್ನು ರಕ್ಷಿಸಿದ್ದಾನೆ. ಯೇಸು ಕ್ರಿಸ್ತನು ಒಬ್ಬನೇ ಒಂದು ದೊಡ್ಡ ನಾವೇ ಸಮುದ್ರದಲ್ಲಿ ಬಿರುಗಾಳಿಯಲ್ಲಿ ಬಿದ್ದಿರತಕ್ಕಂಥ ಆ ದೊಡ್ಡ ಅಪಘಾತದಿಂದ ರಕ್ಷಿಸಿದ್ದಾನೆ. ಯೇಸು ಕ್ರಿಸ್ತನೊಬ್ಬನೇ ಸತ್ತವರನ್ನು ಎಬ್ಬಿಸಿದ್ದಾನೆ. ಯೇಸು ಕ್ರಿಸ್ತನೊಬ್ಬನೇ ಅನೇಕ ವಿಧವಾದಂಥ ಮಹತ್ವ ಕಾರ್ಯಗಳು, ಸೂಚಕಗಳು ಮಾಡಿದನೆಂಬುದಾಗಿ ತಾನು ಓದಿರತಕ್ಕಂಥ ಸುರೆ ಇಮ್ರಾನ್ ಮತ್ತು ಸುರೆ ಮರಿಯಂ ಎಂಬ ಕುರಾನಿನಲ್ಲಿರತಕ್ಕಂಥ 2 ಚಾಪ್ಟರ್ಗಳಲ್ಲಿ ಓದಿರ್ತಕ್ಕಂಥ ಮಾತುಗಳು ಸ್ಮರಣಕ್ಕೆ ಬಂದಿದೆ. ಹೌದಲ್ಲ, ಹೀಗೆ ಯಾವ ಪ್ರವಾದಿಯೂ ಮಾಡಲಿಲ್ಲ. ಈ ರಕ್ಷಣೆ, ಈ ಒಂದು ರೀತಿಯಾದಂಥ ಬಿಡುಗಡೆ, ಈ ರೀತಿಯಾದಂಥ ಸ್ವಸ್ಥತೆ ಯಾವ ಪ್ರವಾದಿ ಮಾಡಲಿಲ್ಲ ಎಂಬುದಾಗಿ ಆತನ ಮನಸ್ಸಿಗೆ ತಲುಪಿ. ಯಾಕಂದರೆ ಯೇಸು ಕ್ರಿಸ್ತನು ಆತನನ್ನು ದೊಡ್ಡ ಬಸ್ ಆಕ್ಸಿಡೆಂಟಿಂದ ರಕ್ಷಿಸಿದನ್ನು ನೋಡಿ ಅಂದಿನಿಂದ ಆತನ ಧ್ಯಾನವೇ ಆಯಿತು. ಯೇಸುವನ್ನು ಧ್ಯಾನಿಸ್ತಾ ಇದ್ದಾನೆ. ಆಮೇಲೆ ಒಂದು ಭಯಂಕರವಾದ ಘಟನೆ ಜರುಗಿತ್ತು ಆತನ ಜೀವನದಲ್ಲಿ. ಅದೇನಂದ್ರೆ, ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್ ಜೀಸಸ್. 1992ರಲ್ಲಿ ಬಾಬರಿ ಮಸ್ಜಿದ್ ಮೇಲೆ ದಾಳಿಯಾಗಿ ಚೂರು ಮಾಡಿದ್ದು ಕೂಡಲೇ ಆವಾಗ ದೇಶದಲ್ಲಿ ಕೋಮು ಗಲಭೆ ಬಹು ಭಯಂಕರವಾಗಿ ರೊಚ್ಚಿಗೆದ್ದು ಜನರನ್ನು ಒಬ್ಬ ಮತದವರು ಇನ್ನೊಬ್ಬ ಮತದವರು, ಇನ್ನೊಬ್ಬ ಧರ್ಮದವರು, ಅವರು ಕೊಲ್ಲೋದು, ಇವರು ಕೊಲ್ಲೋದು, ಹೀಗೆ ಕಲ್ಲೆಸೆಯೋದು, ಕೊಂದು ಹಾಕೋದು, ಪೆಟ್ರೋಲ್ ಬಾಂಬ್ಗಳನ್ನು ಹಾಕಿ ಬಿಸಾಕೋದು, ಈ ರೀತಿಯಾದಂಥ ಗಲಭೆ ನಡೀತಾ ಇರುವಾಗ ಪ್ರಭುತ್ವ, ನಮ್ಮ ದೇಶದ ಸರ್ಕಾರ ರೆಡ್ ಅಲರ್ಟನ್ನು ಜಾರಿ ಮಾಡಿ ಆಗ CRPF ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸನ್ನು ಅವರು ಕಾರ್ಯಾಚರಣೆಯಲ್ಲಿ ತಂದು ಅವರನ್ನು, ಈ ಫಿರೋಜ್ ಖಾನ್ ಅವರನ್ನು ಡಿಸೆಂಬರ್ 1992ರಲ್ಲಿ ಫೈಸಲಾಬಾದ್ನಲ್ಲಿ UP ಉತ್ತರ ಪ್ರದೇಶನಲ್ಲಿ ನಡೆದಿರ್ತಕ್ಕಂಥ ಘಟನೆ, ಅಲ್ಲಿ ಡೆಪ್ಯೂಟ್ ಮಾಡಿದರು. ಯಾಕಂದರೆ ಹಿಂದೂ ಮುಸ್ಲಿಮರ ಬಹಳ ದೊಡ್ಡ ಗಲಭೆ, ಕೋಮು ಗಲಭೆ ನಡೀತಾ ಇದೆ ಎಂಬುದಾಗಿ. ಅಂಥ ಸಮಯದಲ್ಲಿ ಈತನ ಆಫೀಸರ್ ಆಗಿದೆ. ಯಾರು? ಫಿರೋಜ್ ಖಾನ್ ಅವರು ಆಫೀಸರ್ ಆಗಿದ್ದರು. ಆತನ ಕಡೆಯಲ್ಲಿ 200 ಜನರು ಆತನ ಜೊತೆಲಿ ಇರ್ತಾರೆ. ಈ 200 ಜನರನ್ನು, ಆ 200 ಪೊಲೀಸ್ CRPF ಪೊಲೀಸ್ ಫೋರ್ಸನ್ನು ಈ ಫಿರೋಜ್ ಖಾನ್ ಅವರು ನಡೆಸಬೇಕು. ಇವರು ಆಫೀಸರ್ ಆಗಿದ್ದರು. ಅಂಥ ಸಮಯದಲ್ಲಿ ಏನಾಯಿತು, ಅಲ್ಲೇ ಜನರ ಸ್ತೋಮ, ಜನರ ಗುಂಪು, ಇನ್ನೊಂದು ಪಕ್ಕದಲ್ಲಿ ಮತ್ತೊಂದು ಜನರ ಗುಂಪು, ಆ ಧರ್ಮದ ಜನರ ಗುಂಪು, ಈ ಧರ್ಮದ ಜನರ ಗುಂಪು, 2 ಧರ್ಮದ ಜನರ ಗುಂಪು ಭಯಂಕರವಾಗಿ ತಮ್ಮ ಘೋಷಣೆಯನ್ನು ಮಾಡಿಕೊಳ್ತಾ, ತಮ್ಮ ದೇವರುಗಳ ಹೆಸರುಗಳನ್ನು ಹೇಳಿ ಘೋಷಣೆಗಳು ಮಾಡ್ತಾ, ಇನ್ನೊಂದು ಪಕ್ಕದಲ್ಲಿ ತಮ್ಮ ದೇವರುಗಳ ಹೆಸರನ್ನು ಹೇಳಿ ಘೋಷಣೆ ಮಾಡಿಕೊಳ್ತಾ ಅವರೆಲ್ಲ ಬರ್ತಾ ಇರುವಾಗ ಅಲ್ಲಿರ್ತಕ್ಕಂಥ ಪಬ್ಲಿಕ್ ಆಸ್ತಿ ಅಂದರೆ ಸಾರ್ವಜನಿಕರ ಆಸ್ತಿಗೂ ಸಾರ್ವಜನಿಕರಿಗೆ ಬಹಳಷ್ಟು ಹಾನಿಯಾಗತಕ್ಕಂಥ ಸ್ಥಿತಿ ಬಂದಿರುವಾಗ ಆಫೀಸರ್ ಫಿರೋಜ್ ಖಾನ್ ಅವರು ದಾರಿ ತೋರಿಸ್ತಾ ಇಲ್ಲ. ಯಾಕಂದರೆ ಆಗಿನ ಕಾಲದಲ್ಲಿ ಏನಿಲ್ಲಾಗಿತ್ತು, 92ನಲ್ಲಿ ಮೊಬೈಲ್ ಫೋನ್ಸ್ಗಳಿಲ್ಲಾಗಿತ್ತು ಮತ್ತು ಆಗಿನ ಕಾಲದಲ್ಲಿ ಬಹಳಷ್ಟು ಕಮ್ಯುನಿಕೇಷನ್ ತೊಂದರೆ ಇರುವಾಗ ಈತನಿರುವ ಸ್ಥಳದಿಂದ DIG ಡೈರೆಕ್ಟರ್ ಇನ್ಸ್ಪೆಕ್ಟರ್ ಜನರಲ್ ಆಫ್ CRPF ಇವರ ಮಗುಡಿಗೆ ಸಂಪರ್ಕ ಮಾಡಲಿಕ್ಕಾಗದಿಲ್ಲದ ಕಾರಣದಿಂದ ಆವಾಗ ಸಂಪರ್ಕ ಮಾಡಬೇಕಾದ್ರೆ ಫೋನ್ ಮೂಲಕವಾಗಿ ಮಾಡಬೇಕು. ಫೋನ್ ಮೂಲಕವಾಗಿ ಮಾಡಿದ್ರೆ ಬಹಳ ಸಮಯ ಆಗ್ತದೆ, ಇಲ್ಲದಿದ್ದರೆ ಟೆಲಿಗ್ರಾಮ್ ಮೂಲಕವಾಗಿ ಮಾಡಬೇಕಾಗ್ತದೆ. ಈ ಸಮಯ ಅವಕಾಶ ಸಿಗದೇ ಇರುವುದರಿಂದ ಈತನು ಫೋರ್ಸ್, ಅಲ್ಲಿರ್ತಕ್ಕಂಥ ಜನಸ್ತೋಮ, ಕೋಮು ಗಲಭೆಯನ್ನು ಉಂಟು ಮಾಡ್ತಿರೋದ ಒಂದು ಗುಂಪು, ಇನ್ನೊಂದು ಪಕ್ಕದಿಂದ ಬಂದಿರೋ ಇನ್ನೊಂದು ಗುಂಪು, ಇವರೆಲ್ಲ ಗುಂಪಿನ ಮಧ್ಯದಲ್ಲಿ ಪಬ್ಲಿಕ್, ಸಾರ್ವಜನಿಕರ ಆಸ್ತಿ ಹಾಗೂ ಸಾರ್ವಜನಿಕರಿಗೆ ನಷ್ಟ ಆಗ್ತದೆ ಅನ್ನತಕ್ಕಂಥ ದೃಷ್ಟಿಕೋನದಿಂದ ಫಿರೋಜ್ ಖಾನ್ ಅವರು, ಆಫೀಸರ್ ಅವರು ದಾರಿ ತೋರಿಸ್ತಾ ಇಲ್ಲ. ಎಷ್ಟು ರೌಂಡ್ಸ್ಗಳನ್ನು ಫೈರಿಂಗ್, ಎಷ್ಟು ಗುಂಡುಗಳನ್ನು ಆಕಾಶದಲ್ಲಿ ಹಾರಿಸ್ತಾ ಇದ್ದಾರೆ, ಗಾಳಿಯಲ್ಲಿ ಹಾರಿಸ್ತಾ ಇದ್ರು ಕೂಡ ಯಾವ ಗುಂಪಿನವರು ಹೆದರ್ತಾ ಇಲ್ಲ. ಆವಾಗ ಎಲ್ಲ ಸಾರ್ವಜನಿಕರ ರಕ್ಷಣೆಯಿಂದ
ಸಾರ್ವಜನಿಕರ ಆಸ್ತಿಯ ನಷ್ಟವಾಗದಂತೆ ಆಸ್ತಿಗಳನ್ನು ರಕ್ಷಿಸೋದಕ್ಕಾಗಿ ಇನ್ನು ದಾರಿ ತೋಚಲಿಲ್ಲ. ಹೈಯರ್ ಆಫೀಸರ್ಗೆ, DIG ಅವರಿಗೆ, ಅಂದರೆ ಅವರ ಹೈಯರ್ ಆಫೀಸರ್ಗೆ ಪರ್ಮಿಷನ್ ತಗೊಂಡು ಫೈರಿಂಗ್ ಆರ್ಡರ್ ಕೊಡಬೇಕು. ಆದರೆ ಪರಿಸ್ಥಿತಿ ಹದಗೆಟ್ಟೋಗಿರೋದ್ರಿಂದ ಫಿರೋಜ್ ಖಾನ್ ಅವರು ಫೈರಿಂಗ್ ಮೇಲೆ ಫೈರಿಂಗ್, ಗಾಳಿಯಲ್ಲಿ ಫೈರಿಂಗ್ ಮಾಡ್ತಾ ಇದ್ರೆ ಆ ಸೌಂಡನ್ನು ನೋಡಿ ಹೆದರಬೇಕು. ಆದರೆ ಒಂದು ಪಕ್ಕದಲ್ಲಿ ಇನ್ನೊಂದು ಮತ ಗುಂಪದವರು, ಇನ್ನೊಂದು ಪಕ್ಕದಲ್ಲಿ ಇನ್ನೊಂದು ಧರ್ಮದ ಗುಂಪಿನವರು ಬಹಳ ಭಯಂಕರವಾಗಿ ರಚ್ಚಿಕೊಂಡು ಬರ್ತಾ ಇದ್ದಾರೆ. ಅದಕ್ಕಾಗಿ ಫಿರೋಜ್ ಖಾನ್ ಅವರಿಗೆ ದಾರಿ ತೋರಿಸದೆ ಆತನು ತನ್ನ ಜೊತೆಯಲ್ಲಿರ್ತಕ್ಕಂಥ CRPF ಫೋರ್ಸ್ಗೆ ಆದೇಶ ಕೊಡ್ತಾನೆ, ಓಪನ್ ದ ಫೈರಿಂಗ್ ಎಂಬುದಾಗಿ ಹೇಳಿದ ಕೂಡಲೇ ಇಮಿಡಿಯೇಟ್ಲಿ ಅನೇಕ ಜನರ ಮೇಲೆ ಫೈರಿಂಗ್ ಆಗ್ತಾ ಇರುವಾಗ ಸುಮಾರಷ್ಟು ಹೆಣಗಳಲ್ಲೇ ಕೆಳಗೆ ಬಿದ್ದು ರಕ್ತಪಾತವಾದವು. ಆವಾಗ ಅಲ್ಲೇ ಶಾಂತತೆ ಕಾಪಾಡಲಿಕ್ಕಾಯಿತು. ಫಿರೋಜ್ ಅವರು ತನ್ನ ಮತ ಧರ್ಮದವರು ಎಂಬುದಾಗಿ ನೋಡಿಲ್ಲ ಮತ್ತು ಹಿಂದೂ ಧರ್ಮದವರು ಎಂಬುದಾಗಿ ನೋಡಿಲ್ಲ. ಎರಡೂ ಪಕ್ಕದಲ್ಲಿ ಫೈರಿಂಗ್ ಮಾಡಿ ಎರಡೂ ಜನಾಂಗದವರನ್ನು ಶಾಂತತೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು. ಅವರು ದೇಶದ ರಕ್ಷಣಾ ಹಿತಾಸಕ್ತಿಗಾಗಿ, ತನ್ನ ಜನಹಿತಾಸಕ್ತಿಗಾಗಿ, ಸಾರ್ವಜನಿಕರನ್ನು ರಕ್ಷಿಸೋದಕ್ಕಾಗಿ ಆತನ ಈ ಫೈರಿಂಗ್ ಅನ್ನು ಓಪನ್ ಮಾಡಿದರು. ಓಪನ್ ಮಾಡಿದ ಕೂಡಲೇ ಅಲ್ಲೇ ಜನರು ಸತ್ತು ರಕ್ತಪಾತವಾಗಿ ಬಿದ್ದು ಅನೇಕ ಜನ ಓಡಿ ಪಾರಾಗಿದ್ದಾರೆ. ಬಿದ್ದಿರುವ ಹೆಣಗಳನ್ನು ರಕ್ತವೆಲ್ಲ ನೋಡಿರುವಾಗ ಆತನಿಗೆ ಕಂಡು ಬಂದಿದ್ದು ಮತ್ತೇನಲ್ಲ, ಯೇಸು ಕ್ರಿಸ್ತನ ಶಿಲುವೆಯಲ್ಲಿ ಸೋರಿಸಿರುವ ರಕ್ತ ಆತನಿಗೆ ಕಂಡು ಬಂತು. ಆವಾಗ ಒಂದು ಮನುಷ್ಯನ ಮರಣ, ಒಂದು ಸಾರ್ವಜನಿಕರ ಮರಣ, ಒಂದು ಸಾಧಾರಣವಾದ ಜನರ ಮರಣಿಸಿ ರಕ್ತವನ್ನು ಸೋರಿಸಿ ಅಲ್ಲಾಡ್ತಾ ಸಾಯ್ತಿರೋದನ್ನು ಫಿರೋಜ್ ಖಾನ್ ಅವರು ನೋಡಿ ಎಷ್ಟೋ ದುಃಖಪಟ್ಟರು. ಅಯ್ಯೋ, ನಾನು ಈ ಒಂದು ನಮ್ಮ ಪ್ರಜೆಗಳನ್ನು, ನಾನು ಈ ಒಂದು ಸಾರ್ವಜನಿಕರನ್ನು ರಕ್ಷಿಸೋದಕ್ಕಾಗಿ ಎಷ್ಟೋ ಪ್ರಯತ್ನ ಮಾಡಿದ್ದೇನೆ, ಆದರೆ ಆಗಲಿಲ್ಲ. ಆದರೆ ಈ ಜನರು ಸತ್ತು ಹೋಗ್ಬಿಟ್ರಲ್ಲ. ಯಾರು? ದರೋಡೆಕೋರರು, ಗುಂಡಾಗಳು, ರೌಡಿಗಳು ಅದರೊಳಗೆ ಸೇರಿಕೊಂಡು, ಆ ಒಂದು ಗುಂಪಿನಲ್ಲಿ ಸೇರಿಕೊಂಡು ಕೋಮು ಗಲಭೆಯನ್ನು ಉಂಟು ಮಾಡ್ತಿರ್ತಕ್ಕಂಥನ್ನು ಶೂಟ್ ಮಾಡಿದರು. ಆದರೂ ಎಂಥವನೇ ಇರಲಿ, ಅಯ್ಯೋ, ನಾನು ಸಾರ್ವಜನಿಕರು ರಕ್ಷಿಸುವ ಹಿತಾಸಕ್ತಿಯಲ್ಲಿ ಇಂಥ ದೊಡ್ಡ ಘೋರವಾಗಿಬಿಡ್ತಲ್ಲ ಅಂತೇಳಿ ತನ್ನ ಮನಸ್ಸಿಗೆ ಎಷ್ಟು ನೋವಾಯಿತು. ಆ ರಕ್ತವನ್ನು ನೋಡ್ತಾ ಇರುವಾಗ, ಅವ್ರು ಅಲ್ಲಾಡ್ತಿರೋದನ್ನು ನೋಡ್ತಾ ಇರುವಾಗ, ಹೌದಲ್ಲ, ಕರ್ತನಾದ ಯೇಸು ಕ್ರಿಸ್ತನು ಶಿಲುವೆ ಮೇಲೆ ಇವರು ಮಾಡಿರುವ ಅಪರಾಧಕ್ಕೆ ಈಗ ಇವರಿಗೆ ಶಿಕ್ಷೆ ಬಂದಿದೆ, ನಾವು ಮಾಡಿರುವ ಅಪರಾಧಕ್ಕೆ ಇದೇ ಶಿಕ್ಷೆಯನ್ನು ಯೇಸು ಕ್ರಿಸ್ತನು ತನ್ನ ಮೇಲೆ ಹೊತ್ತುಕೊಂಡನ ಅಂತೇಳಿ ಆಗ ಆತನ ಹೃದಯದಲ್ಲಿ ಮತ್ತು ದೇವರ ಆತ್ಮ ಅದ್ಭುತವಾಗಿ ಬಲವಾಗಿ ಮಾತಾಡಲು ಆರಂಭಿಸಿತ್ತಂತೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಈ ಸಮಯದಲ್ಲಿ ಆತನು ಬಹಳ ಮಾನಸಿಕವಾಗಿ ಅಪರಾಧ ಮನಸ್ಸಾಕ್ಷಿ ಅವನಿಗೆ ಕುಕ್ಕುತ್ತಾ ಇದೆ, ಅವನಿಗೆ ಗಿಲ್ಟಿ ಫೀಲ್ ಆಗ್ತಾ ಇದೆ. ಅಯ್ಯೋ, ನಾನು ಅಪರಾಧಿ, ನಾನು ದ್ರೋಹಿ ಕರ್ತನೆ ಅಂತೇಳಿ ಆತನ ಏನು ತಿಳ್ಕೊಳ್ತಾನೆ, ನಾನು ಸಾರ್ವಜನಿಕರ ಹಿತಾಸಕ್ತಿಯಲ್ಲಿ ಇದನ್ನು ಮಾಡಿದ್ದೇನೆ, ಆದರೆ ಸತ್ತವ್ರು ನೋಡಿ ಆತನಿಗೆ ಬಹಳ ದುಃಖ ಆಯಿತು, ರಕ್ತಪಾತಗಳನ್ನು ನೋಡಿ ದುಃಖ ಆಯಿತು. ಹಲ್ಲೆಲೂಯಾ. ಆದರೆ ಅವರ ಸರ್ಕಾರದಲ್ಲಿರುವ ಹೈಯರ್ ಆಫೀಸರ್ ಅವರ ಪರ್ಮಿಷನ್ ಇಲ್ಲದೆ ಫೈರಿಂಗ್ ಮಾಡಿದ್ದಕ್ಕಾಗಿ, ಜನರು ತೀರಿಕೊಂಡಿದ್ದಕ್ಕಾಗಿ ಆತನನ್ನು ಸಸ್ಪೆಂಡ್ ಮಾಡಿದರು. ಫಿರೋಜ್ ಖಾನ್ ಅವರನ್ನು ಆಫೀಸರ್ ಹುದ್ದೆಯಿಂದ ಸಸ್ಪೆಂಡ್ ಮಾಡಿದರು. ಆದರೆ ಸಸ್ಪೆಂಡ್ ಮಾಡಿದ್ರು ಆತನಿಗೆ ಬೇಜಾರಾಗಲಿಲ್ಲ. ಆದರೆ ನಾನು ಸಾರ್ವಜನಿಕರ ಹಿತಾಸಕ್ತಿಯಲ್ಲಿ ಜನರು ರಕ್ಷಿಸೋದಕ್ಕಾಗಿ ನಾನು ಮಾಡಿದ್ದೇನೆ, ಆದರೂ ನನಗೆ ಸಸ್ಪೆಂಡ್ ಮಾಡಿದ್ರು ಕೂಡ ಏನು ತೊಂದರೆ ಇಲ್ಲ ಎಂಬುದಾಗಿ ಹೇಳಿಕೊಂಡು ಆತನು ಆ ಸಸ್ಪೆನ್ಷನ್ನಲ್ಲಿ 1 ವರ್ಷ ಈತನು ಸಸ್ಪೆಂಡ್ ಆಗಿದ್ದನು. ಸಸ್ಪೆಂಡ್ ಆಗಿರುವಾಗ ಆ 1 ವರ್ಷ ಕಾಲದಲ್ಲಿ ಆ ರಕ್ತವನ್ನು ನೋಡಿದನಲ್ಲ, ಮನೆಗೆ ಬಂದು ತನ್ನ ಕುರಾನನ್ನು ತೆಗೆದು ಓದ್ತಾ ಇದ್ದಾನೆ. ಹೋಗಿ ಒಂದು ದೊಡ್ಡ ಚರ್ಚ್ನಲ್ಲಿ ಹೋಗಿ ಒಳ್ಳೆ ಬೈಬಲನ್ನು ತೆಗೆದುಕೊಂಡು ಬಂದು ಕುರಾನನ್ನು ಓದುತ್ತಾ ಕಂಪೇರ್ ಮಾಡ್ತಾ, ಅದರಲ್ಲಿರ್ತಕ್ಕಂಥ ಸತ್ಯ ಇದರಲ್ಲಿರ್ತಕ್ಕಂಥ ಸತ್ಯವನ್ನು ಎಲ್ಲ ಕಂಪೇರ್ ಮಾಡ್ತಾ ಹೋಲಿಸ್ತಾ ಏನಿದೆ ಎಂಬುದಾಗಿ ಪರಿಶೀಲನೆ ಮಾಡ್ತಾ ಹೋಗ್ತಾ ಇರುವಾಗ ಆತನು ಕುರಾನಲ್ಲಿ ಒಂದು ಮಾತನ್ನು ಪದೇ ಪದೇ ಓದಿದ್ದನ್ನು ನೆನಪು ಬರ್ತದಂತೆ. ಆತನ ಅರಬಿಕ್ ಭಾಷೆಯಲ್ಲಿ ಹೇಳಿದಾನೆ, ನಾನು ಕನ್ನಡದಲ್ಲಿ ತರ್ಜುಮೆ ಮಾಡಿ ಹೇಳ್ತೇನೆ. ಕಯಾಮತ್ ಕೆ ದಿನ್ ಮಸಿಹಾ ಯೇಸು ಮಾಲಿಕ್ ಬನಿಕೆ ಆಯೇಗಾ.
राजाओं का राजा बन के आएगा और वही ಕಯಾಮತ್ ಕೆ ಬಾದ್ ಮೇ ಹುಕೂಮತ್ ಕರೆಗ ಅನ್ನತಕ್ಕಂಥ ಮಾತು ಪದೇ ಪದೇ ಓದಿದನಂಥದ್ದು. ಅಂದರೆ ಅರ್ಥ ಏನು? ಕೊನೆ ತೀರ್ಪಿನ ಕಾಲ, ಭೂಮಿಗೆ ತೀರ್ಪು ಬಂದು ಸರ್ವನಾಶ ಆದ ನಂತರ ಆ ಕೊನೆ ತೀರ್ಪಿನ ಕಾಲದಲ್ಲಿ ಯೇಸು ಕ್ರಿಸ್ತನು ರಾಜಾದಿರಾಜನು, ದೇವಾದಿದೇವನು, ಒಡೆಯರ ಒಡೆಯನಾಗಿ ಇಳಿದು ಬಂದು ಆವಾಗ ಹೊಸ ಆಕಾಶ ಹೊಸ ಭೂಮಿ ಮೇಲೆ ಆತನ ಪರಿಪಾಲನೆ ನಡೀತದೆ. ಆತನ ಅರಸನಾಗಿ ಬಂದಿರುವಾಗ ಪರಿಪಾಲನೆ ನಡೀತದೆ. ಆ 1000 ವರ್ಷ ಪರಿಪಾಲನದಲ್ಲಿ ನಾವೆಲ್ಲರೂ ಆತನ ರಾಜತ್ವದಲ್ಲಿ, ಆತನ ಪ್ರಭುತ್ವದಲ್ಲಿ, ಆತನ ರಾಜ್ಯದಲ್ಲಿ ಸೇವಿಸುತ್ತಾ ಕಣ್ಣೀರು ದುಃಖ ಬಾಧೆ ಇಲ್ಲದ ಜೀವನ ಮಾಡುತ್ತೆ ಎಂಬುದಾಗಿ ಪದೇ ಪದೇ ಆತನ ಕುರಾನ್ನಲ್ಲಿ ಓದಿದ ಆತನಿಗೆ ನೆನಪು ಬಂತಂತೆ. ಕಯಾಮತ್ ಕೆ ದಿನ್ ಯೇಸು ಮಸಿಹಾ ಮಾಲಿಕ್ ಅಂದರೆ ರಾಜಾದಿರಾಜನು, ದೇವಾದಿದೇವನು, ಕರ್ತಾದಿಕರ್ತನಾಗಿ ಬರ್ತಾನೆ. ಆಗ ಈತನು ಆವಾಗ ಮತ್ತು ಧ್ಯಾನ ಮಾಡಿದ, ಹೌದಲ್ಲ, ಯೇಸು ಕ್ರಿಸ್ತನು ಹುಟ್ಟಿದ್ದು ಪವಿತ್ರವಾದಂಥ ಗರ್ಭದಲ್ಲಿ. ನಮ್ಮ ಗ್ರಂಥ ಹೇಳ್ತಾ ಇದೆ, ತಮ್ಮ ಗ್ರಂಥ ಅಂದರೆ ತಾವು ಗ್ರಂಥ, ನಮ್ಮ ಗ್ರಂಥ. ಈತನು ಪವಿತ್ರವಾದಂಥ ಪೈಗಂಬರ್, ಈತನಂಥ ಪವಿತ್ರವಾದಂಥ ಪೈಗಂಬರ್ ಯಾರೂ ಇಲ್ಲ ಎಂಬುದಾಗಿ ನಮ್ಮ ಗ್ರಂಥ ಉಲ್ಲೇಖಿಸ್ತಾ ಇದೆ. ಹೌದಲ್ಲ, ಮತ್ತು ಈತನು ಪವಿತ್ರವಾದ ಪೈಗಂಬರ್, ಮತ್ತು ಈತನು ಹುಟ್ಟಿದಷ್ಟೇ ಅಲ್ಲದೆ ಹುಟ್ಟಿ ಬೆಳೆದು ಅನೇಕ ಜನರಿಗೆ ಒಳ್ಳೆಯದೇ ಮಾಡಿದ್ದಾನೆ ಹೊರತು ಯೇಸು ಯಾರಿಗೆ ಕೆಟ್ಟದನ್ನು ಮಾಡಿಲ್ಲ ಅನ್ನತಕ್ಕಂಥ ಸತ್ಯ ಆತನು ಓದುತ್ತಿರತಕ್ಕಂಥ ಗ್ರಂಥದಲ್ಲಿ ಆತನಿಗೆ ಅರ್ಥ ಆಯಿತು. ಮತ್ತೆ ಯಾವ ಗ್ರಂಥಲ್ಲ, ಕುರಾನ್ನಲ್ಲಿರ್ತಕ್ಕಂಥ 2 ಪುಸ್ತಕಗಳು, ಸೂರ್ಯ ಮರ್ಯಂ ಮತ್ತು ಸೂರ್ಯ ಇಮ್ರಾನ್ನಲ್ಲಿ ಯೇಸು ಕ್ರಿಸ್ತನ ಜೀವನ ಚರಿತ್ರೆಯಲ್ಲಿರ್ತಕ್ಕಂಥ ಕೆಲವು ಅದ್ಭುತಗಳು, ಸೂಚಕಗಳು, ಮಹತ್ವ ಕಾರ್ಯದಲ್ಲಿ ಬರೆಯಲ್ಪಟ್ಟಿದೆ. ಇದನ್ನು ಆತನು ನೋಡ್ತಾ ಇರುವಾಗ ಯೇಸು ಕ್ರಿಸ್ತನು ಮಾನವರಿಗೆ ಒಳ್ಳೆಯದೇ ಮಾಡಿದ್ದಾನೆ, ರೋಗಿಗಳಿಗೂ ಗುಣಪಡಿಸಿದ್ದಾನೆ. ಪಾಪದಿಂದ ಬಂದಿರತಕ್ಕಂಥ ರೋಗಿಗಳು, ಕೆಟ್ಟ ಪಾಪದಿಂದ ಬಂದಿರತಕ್ಕಂಥ ರೋಗಗಳು, ಅಪರಾಧಗಳಿಗೆ ಬಂದಿದ್ದ ರೋಗಗಳನ್ನು ಗುಣಪಡಿಸ್ತಾ ಇದ್ದಾನಲ್ಲ, ಯೇಸು ಇಷ್ಟು ಒಳ್ಳೆಯದು ಮಾಡಿದ ಎಂಬುದಾಗಿ ಆತನು ತನ್ನ ಗ್ರಂಥದಲ್ಲಿ ಓದ್ತಾ ಇದ್ದಾನೆ ಮತ್ತು ಬೈಬಲಲ್ಲಿ ಕೂಡ ಓದ್ತಾ ಇದ್ದಾನೆ. ಆಗ ಆತನ ಮನಸ್ಸನ್ನು ಸಂಪೂರ್ಣವಾಗಿ ಒಂದು ಹಾದಿಯನ್ನು, ಕ್ಲೈಮ್ಯಾಕ್ಸ್ ಬಂದಿದೆ ಇಲ್ಲಂದ್ರೆ, ಒಂದು ತಿರುವು ಬಂದಿದೆ ಇಲ್ಲಂದ್ರೆ, ಯೋಹಾನ್ ಸುವಾರ್ತೆಯನ್ನು ಓದುವಾಗ ಆತನ ಜೀವನದಲ್ಲಿ ಒಂದು ತಿರುವು ಬಂದಿದೆ. ಆ ಯೋಹಾನ್ ಸುವಾರ್ತೆ 14ನೇ ಅಧ್ಯಾಯ 6ನೇ ವಚನದಲ್ಲಿ ನಾವು ನೋಡ್ತೀವಿ ಆ ಮಾತನ್ನು. ಆಗ ಯೇಸು ಅವನಿಗೆ, ನಾನೇ ಮಾರ್ಗವೂ, ಹಾಗೆಲ್ಲ, ನಾನೇ ಆ ಮಾರ್ಗವು, ನಾನೇ ಆ ಸತ್ಯವು, ನಾನೇ ಆ ಜೀವವಾಗಿದ್ದಾನೆ, ನನ್ನನ್ನು ಹೊರತುಪಡಿಸಿ ಯಾರು ತಂದೆ ಬಳಿಗೆ ಬರಲಾರರು. ಇದನ್ನು ಓದಿದ ಕೂಡಲೇ मैं ही मार्ग हूं, मैं ही सत्य हूं, मैं ही जीवन हूं, मेरे अलावा कोई भी पिता परमेश्वर के पास, खुदा के पास नहीं जा सकता ಅನ್ನೋ ಪದ ಆತನ ಸಂಪೂರ್ಣ ಅಧ್ಯಯನಕ್ಕೆ, ಆತನು ಕುರಾನ್ ಮತ್ತು ಬೈಬಲ್ ಅಧ್ಯಯನ ಮಾಡ್ತಾರೆ, ಸಂಪೂರ್ಣ ಅಧ್ಯಯನಕ್ಕೆ ಒಂದು ತಿರುವು ಸಿಕ್ತು. ಸಂಪೂರ್ಣ ಅಧ್ಯಯನಕ್ಕೆ ಒಂದು ತಿರುವು ಸಿಕ್ತು. ಪ್ರೈಸ್ ಲಾರ್ಡ್ ಜೀಸಸ್. ಅವಾಗ ನಾನೇ ಸತ್ಯ, ನಾನೇ ಮಾರ್ಗ, ನಾನೇ ಜೀವನ ತಿಳಿಸಿದ್ರೆ, ಅರೆ ಹೌದಲ್ಲ, ಈತನು ಒಂದು ಪವಿತ್ರವಾದಂಥ ಪ್ರವಾದಿಯಾಗಿ ಜನ್ಮಿಸಿದನು, ಆತನ ಗ್ರಂಥದಲ್ಲಿದೆ. ಕನ್ನಿಮರದಲ್ಲಿ ಜನ್ಮಿಸಿದನು, ಅವರ ಗ್ರಂಥದಲ್ಲಿದೆ. ಈತನು ಅನೇಕ ರೋಗಿಗಳು, ಪಾಪದಿಂದ ಬಂದಿರುವ ರೋಗಿಗಳಿಗೂ ಅವರ ಪಾಪವನ್ನು ಕ್ಷಮಿಸಿ ಅವನು ಗುಣಪಡಿಸಿದ್ದಾನೆ. ಪಾರ್ಶ್ವವಾಯುದಿಂದ ಬಂದಿರತಕ್ಕಂಥ ರೋಗಿಯನ್ನು ಅವನ ಪಾಪಗಳನ್ನು ಕ್ಷಮಿಸಿ ಅವನು ಗುಣಪಡಿಸಿದ್ದಾನೆ. ಈ ರೀತಿಯಾದಂಥ ಎಲ್ಲ ಕಾರ್ಯಗಳನ್ನು ಬೈಬಲಲ್ಲಿ ಓದ್ತಾ ಇದ್ದಾನೆ, ತನ್ನ ಗ್ರಂಥದಲ್ಲಿ ಓದ್ತಾನೆ. ಬೈಬಲಲ್ಲಿ ಓದ್ತಾ ಇದ್ದಾನೆ, ತನ್ನ ಗ್ರಂಥದಲ್ಲಿ ಓದ್ತಾನೆ. ಆಮೇಲೆ ಆತನಿಗೆ ಸಬೂತ್ ಏನಂದ್ರೆ, ಸಾಕ್ಷಿ ಏನಂದ್ರೆ, ಅಪೊಸ್ತಲ ಕೃತ್ಯ 4ನೇ 12ನೇ ವಚನದಲ್ಲಿ, ಭೂಮಿಯಲ್ಲಾಗಲಿ, ಓದ್ತಿರ ಮಾತನ್ನು, ಅಪೊಸ್ತಲ ಕೃತ್ಯ 4ನೇ 12ನೇ ವಚನದಲ್ಲಿ ನೋಡ್ತಾ ಇದ್ದೇವೆ. ದೇವರು ಮನುಷ್ಯರೊಳಗೆ ಕೊಟ್ಟಿರುವ ನಾಮದಲ್ಲಿ ಯಾವ ಬರಬೇಕಾದ ರಕ್ಷಣೆ, ಬರಬೇಕಾಗಿರ್ತಕ್ಕಂಥ ಮುಕ್ತಿ ಇನ್ನು ಯಾರಲ್ಲಿ ಸಿಕ್ಕುವುದಿಲ್ಲ.
ಆ ಯೇಸು ನಾಮದಿಂದಲೇ ಹೊರತು ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಯಾವ ನಾಮದಲ್ಲಿಯೂ ನಿಮಗೆ ರಕ್ಷಣೆ ಇಲ್ಲ ಎಂಬ ಮಾತನ್ನು ಓದ್ತಾ ಆತನಿಗೆ ಪ್ರಜ್ಞೆಗೆ ಬಂತು. ಆತನು ತನ್ನ CRPF ಕೆಲಸ ಮಾಡ್ತಾ ಇದ್ದಾನೆ. 1 ವರ್ಷ ಸಸ್ಪೆಂಡ್ನಲ್ಲಿರುವಾಗ ಪೂರಾ ಬೈಬಲ್ ಕುರಾನ್ ಓದಿ ಯೇಸು ಕ್ರಿಸ್ತನನ್ನು ತನ್ನ ಸ್ವಂತ ರಕ್ಷಕನಾಗಿ, ಆತನೇ ಮಸೀಹ ಆಗಿ ಬಂದಿದ್ದಾನೆ. ಮಸೀಹ ಅಂತೇಳಿ ಈ ಮತದವರು ನಂಬ್ತಾರೆ. ಯಾರು? ಬೈಬಲ್ ಹೊರತುಪಡಿಸಿ ಫಿರೋಜ್ ಖಾನ್ ಅವರ ಧರ್ಮದವರು ಆತನು ಮೆಸ್ಸಯ್ಯ ಎಂಬುದಾಗಿ ನಂಬುತ್ತಾರೆ. ಆತನು ಮೆಸ್ಸಯ್ಯ ಆಗಿದ್ರೆ ಮಾನವರ ರಕ್ಷಕನು ಈತನೇ ಅಲ್ಲ. ಯಾಕಂದರೆ ಆತನ ರೋಗದಿಂದ ರಕ್ಷಿಸಿದ್ದಾನೆ, ಆಗುವ ಆಕ್ಸಿಡೆಂಟ್ಗಳಿಂದ ರಕ್ಷಿಸಿದ್ದಾನೆ, ಆಗುವ ದುರಾತ್ಮಗಳಿಂದ ರಕ್ಷಿಸಿದ್ದಾನೆ, ದುಷ್ಟ ಪಿಶಾಚಿಗಳಿಂದ ರಕ್ಷಿಸಿದ್ದಾನೆ, ದೆವ್ವಪೀಡಿತರನ್ನು ರಕ್ಷಿಸಿದ್ದಾನೆ, ಹುಟ್ಟು ಕುರುಡರನ್ನು ರಕ್ಷಿಸಿದ್ದಾನೆ ಮತ್ತು ಪಾಪಿಗಳನ್ನು ರಕ್ಷಿಸಿದ್ದಾನೆ, ಅವರ ಪಾಪಗಳನ್ನು ಕ್ಷಮಿಸಿದ್ದಾನೆ. ಮತ್ತು ಕೊನೆಗಳಾಗಿದೆ ಆತನು ಎತ್ತಲ್ಪಟ್ಟಿದ್ದಾನೆ. ಹೌದು, ಅವರ ಗ್ರಂಥದಲ್ಲಿ ಎತ್ತಲ್ಪಟ್ಟಿದ್ದಾನೆ. ಹೌದು, ಎತ್ತಲ್ಪಟ್ಟಿದ್ದಾನೆ ಮತ್ತು ತಿರುಗಿ ಬರೋನಿದ್ದಾನೆ ಎಂಬುದಾಗಿ. ಆದರೆ ಆತನ ಕುರಾನ್ ತರ್ಜುಮದಿಂದ ಓದ್ತಾ ಇರೋದ್ರಿಂದ ಆ ಕುರಾನ್ನಲ್ಲಿರುವ ಸತ್ಯ ಆತನಿಗೆ ಗೊತ್ತಿತ್ತು. ಏನಂತ ತಿಳ್ಕೊಂಡ್ರೆ, ಪ್ರೈಸ್ ಲಾರ್ಡ್ ಜೀಸಸ್, ಆತನು ಹೇಳ್ತಾನೆ, ಯೇಸು ಮಸೀಹ ಕುರಾನ್ನಲ್ಲಿರ್ತಕ್ಕಂಥ ಒಂದು ಮಾತುಗಳಲ್ಲಿ ಮರಿಯಂ ಕಾ ಬೇಟಾ ಯಹ ಕೇತಾ ಹೈ, ನಾನು ಜನ್ಮಿಸಿದ್ದು ಆ ದಿನ ಶುಭವಾಗಲಿ, ನಾನು ಜನ್ಮಿಸಿದ್ದು ಆ ದಿನ ಶುಭವಾಗಲಿ, ನಾನು ಮರಣಿಸಿದ್ದು ಆ ದಿನ ಶುಭವಾಗಲಿ, ನಾನು ತಿರುಗಿ ಎದ್ದಿದ್ದು ಆ ದಿನಕ್ಕೆ ಶುಭವಾಗಲಿ. ನೀವು ಯಾಕೆ ನನ್ನ ಮರಣ, ನನ್ನ ಜನನ, ನನ್ನ ಶ್ರಮೆಯನ್ನು ಅನುಮಾನಿಸುತ್ತಾ ಇದ್ದೀರನ್ನತಕ್ಕಂಥ ವಾಕ್ಯ ಆತನ ಜೀವನದಲ್ಲಿ ಒಂದು ದೊಡ್ಡ ತಿರುವು ತಂದಿತ್ತು. ಹೌದಲ್ಲ, ಕುರಾನ್ನಲ್ಲಿ ಇದೆಯಲ್ಲ, ಯೇಸು ಕ್ರಿಸ್ತನ ಜನ್ಮ ಇದೆ, ಯೇಸು ಕ್ರಿಸ್ತನ ಮರಣ ಇದೆ, ಯೇಸು ಕ್ರಿಸ್ತನ ಪುನರುತ್ಥಾನ ಇದೆ. ನಾನು ಇದೆಲ್ಲ ಆಗಿದ್ದನ್ನು ನೀವು ಯಾಕೆ ಅನುಮಾನಿಸ್ತಾ ಇದ್ದೀರಿ ಎಂಬುದಾಗಿ ಕುರಾನ್ನಲ್ಲೇ ಇದೆಯಲ್ಲ ಎಂಬುದಾಗಿ ಆತನ ವಚನಾಧಾರವನ್ನು ತೋರಿಸಿದನು. ನನ್ನ ಡಿಸ್ಕ್ರಿಪ್ಷನಲ್ಲಿ ಆ ರೆಫರೆನ್ಸ್ ಹಾಕ್ತೀನಿ, ನಾನು ಕುರಾನಿನ ರೆಫರೆನ್ಸ್ ಹಾಕ್ತೇನೆ. ನನ್ನ ಪ್ರಿಯ ಸಹೋದರರೇ, ಮತ್ತು ಫಿರೋಜ್ ಖಾನ್ ಅವರ ಸಾಕ್ಷಿಯನ್ನು ಕೂಡ ಅವರು ಕುರಾನ್ನಲ್ಲಿ ಏನೇನು ರಹಸ್ಯಗಳು ಓದಿದ್ದಾರೆ ಅದು ಅವರು ಕೆಲವು ಕಾರ್ಯಗಳನ್ನು ಹಾಗೆ ಬೈಬಲ್ ಮೂಲಕವಾಗಿ ತಿಳಿಸಿದ್ದಾರೆ. ನನ್ನ ಪ್ರಿಯ ಸಹೋದರರೇ, ಈ ಸತ್ಯವನ್ನು ತಿಳಿದ ಮೇಲೆ ಆತನು ಸಂಪೂರ್ಣವಾಗಿ ಯೇಸು ಕ್ರಿಸ್ತನನ್ನು ನಂಬಿಬಿಟ್ಟಿದ್ದಾನೆ. ಆತನನ್ನು ಸೋಲಿಸಲಿಕ್ಕೆ ಯಾರಿಗಾಗ್ತಾ ಇಲ್ಲ. ಆತನು ಎಲ್ಲರ ಕಡೆ ಪ್ರಶ್ನೆ ಕೇಳ್ದ, ಆಮೇಲೆ ಚರ್ಚ್ಗಳಿಗೆ ಹೋದ, ಚರ್ಚ್ಗಳಿಗೆ ಹೋಗಿ ಅವ್ರ ಹತ್ರ ಪ್ರಾರ್ಥನೆ ಮಾಡಿಸ್ಕೊಂಡ, ಅವ್ರ ಹತ್ರ ಪ್ರಶ್ನೆಗಳು ಕೇಳ್ದ, ಅವ್ರ ಹತ್ರ ಪ್ರಶ್ನೆಗಳು ಕೇಳಿ ಅವ್ರನ್ನ ವಾದಿಸಿ, ಆಗ ಯೇಸು ಕ್ರಿಸ್ತ ನಿಜವಾದ ದೇವರನ್ನತಕ್ಕಂಥ ನಿಜವಾದ ಮಸೀಹ, ಆತನು ದೇವರ ವಾಕ್ಯ, ಆತನೇ ದೇವರಾಗಿದ್ದಾನೆ, ಆತನು ವಾಕ್ಯವಾಗಿದ್ದಾನೆ, ಆತನು ಕಲಾಮಾಗಿದ್ದಾನೆ, ವಾಕ್ಯವಾಗಿದ್ದಾನೆ, ವಾಕ್ಯವೇ ದೇವರಾಗಿತ್ತು ಅನ್ನತಕ್ಕಂಥ ಸತ್ಯವನ್ನು ತಿಳಿದುಕೊಂಡು ಯೇಸುವನ್ನು ತನ್ನ ಒಡೆಯನು, ತನ್ನ ಪ್ರಭು, ತನ್ನ ರಕ್ಷಕನೆಂದು ನಂಬಿ 1995ರಲ್ಲಿ ಡಾಕ್ಟರ್ PJ ವರ್ಗೀಸ್ ಅನ್ನತಕ್ಕಂಥ ದೇವ ಸೇವಕರ ಹತ್ರ ಈತನು ದೀಕ್ಷಾ ಸ್ನಾನ ತೆಗೆದುಕೊಂಡನು. ಈತನೊಟ್ಟಿಗೆ ಅವರ ಸಹೋದರನು ಕೂಡ ದೀಕ್ಷಾ ಸ್ನಾನವನ್ನು ತೆಗೆದುಕೊಂಡು, ಈತನೊಟ್ಟಿಗೆ ಆತನ ಕಸಿನ್ ಬ್ರದರ್ ಅಂದರೆ ಆತನ ದೊಡ್ಡಪ್ಪ ಚಿಕ್ಕಪ್ಪನ ಮಗನಾಗಿರ್ತಕ್ಕಂಥ ಅವನು ಕೂಡ ದೀಕ್ಷಾ ಸ್ನಾನ ತೆಗೆದುಕೊಂಡನು. ದೀಕ್ಷಾ ಸ್ನಾನ ತೆಗೆದುಕೊಂಡಿದ ಮೇಲೆ ಇನ್ನು ದೇವರನ್ನು ಹಿಂಬಾಲಿಸಬೇಕಾದ, ಯಾಕಂದರೆ ಅವನು ಕೂಡ ಎಂಥವನು, ಫಿರೋಜ್ ಖಾನ್ ಅವರು ಮಾಮೂಲಿ ಜನ ಅಲ್ಲ ಅವರು. ಯಾಕಂದರೆ ಆತನಿಗೆ ಕುರಾನಿನ ಅಧ್ಯಯನ ಮಾಡಿ ಪಂಡಿತನು ಆತನು ಕೆಲವು ಜನರಿಗೆ ಬೋಧಿಸ್ತಾ ಇದ್ದಾನಂತೆ ಅವರ ಮಜಿತ್ನಲ್ಲಿ, ಅಂಥ ಒಂದು ಪಂಡಿತನಾಗಿದ್ದನು. ಅದಕ್ಕಾಗಿ ಬೈಬಲನ್ನು ಕುರಾನನ್ನು ತೆಗೆದುಕೊಂಡು ಆತನ ಸತ್ಯವನ್ನು ತಿಳಿದುಕೊಂಡು ಮುಂದೆ ಸಾಗ್ತಿದ್ದ. ಯೇಸು ಕ್ರಿಸ್ತನ ಶಾಂತಿ ಮಾರ್ಗವನ್ನು ಕಲಿಸಿಕೊಡ್ತಾನೆ. ಯೇಸು ಕ್ರಿಸ್ತನ ಒಂದು ಕೆನೆ ಕೊಡಿದ್ರೆ ಇನ್ನೊಂದು ಕೆನೆ ತೋರಿಸು ಅಂತ ಹೇಳಿದರೆ, ಯೇಸು ಕ್ರಿಸ್ತ ಶತ್ರುಗಳನ್ನು ಪ್ರೀತಿಸು ಅಂತ ಹೇಳಿದ್ದಾರೆ. ನಿನ್ನ ಕೆನೆ ಕೊಡಿದ್ರೆ ಇನ್ನೊಂದು ಕೆನೆ ತೋರಿಸು, ನಿನ್ನನ್ನು ಶಪಿಸಿದ್ದವ್ರನ್ನ ಆಶೀರ್ವದಿಸು, ನಿನ್ನನ್ನು ದ್ವೇಷಿಸೋರಿಗಾಗಿ ಒಳ್ಳೆಯದನ್ನು ಮಾಡು, ನಿನ್ನನ್ನು ಹಿಂಸಿಸಿ ನಿನ್ನ ಮೇಲೆ ಸುಳ್ಳಾರೋಪ ಹೊರಿಸೋರಿಗಾಗಿ ಪ್ರಾರ್ಥನೆ ಮಾಡೆಂಬ ನೀತಿಯನ್ನು, ಯೇಸು ಕ್ರಿಸ್ತನ ಆ ಬೆಟ್ಟದ ಮೇಲಿರುವ ಪ್ರಸಂಗದ ಜೀವನದ ನೀತಿಯನ್ನು, ಆ ನೀತಿ ಆ ಫಿರೋಜ್ ಖಾನ್ ಅವರನ್ನು ಸಂಪೂರ್ಣವಾಗಿ ಶಾಂತಿ, ಸಮಾಧಾನ, ಧೈರ್ಯ, ಸಾಮರ್ಥ್ಯ ಮತ್ತು ನೆಮ್ಮದಿಯಿಂದ ತುಂಬಿತ್ತಂತೆ. ಹಲ್ಲೆಲೂಯಾ. ನಮ್ಮಲ್ಲಿ ಎಷ್ಟು ಜನ ಇಂಥ ಶಾಂತಿ ತುಂಬಿದವರಾಗಿದ್ದೇವೆ? ಸಣ್ಣ ಸಣ್ಣ ವಿಷಯದಲ್ಲಿ ಇಷ್ಟಿಷ್ಟು ಕೆಲವು ಜನ ಸೇಡಿಟ್ಕೊಳ್ತಾರೆ,
ಸರಿನಾ? ಕಹಿ ಇಟ್ಕೊಳ್ತಾರೆ, ಸರಿನಾ? ಆದರೆ ಈ ವ್ಯಕ್ತಿ ಬೈಬಲನ್ನು ಓದಿ 1995ರಲ್ಲಿ ದೀಕ್ಷಾಸ್ನಾನ ತೆಗೆದುಕೊಂಡ. ಆತನ ಜೊತೆಯಲ್ಲಿ ಆತನ ಕಸಿನ್ ಬ್ರದರ್, ಆತನ ಚಿಕ್ಕಪ್ಪ ದೊಡ್ಡಪ್ಪನ ಮಗನು ಕೂಡ ಶೈಜಾನ್, ಏನು ಹೆಸರು ಆತನು? ಶೈಜಾನ್ ಅನ್ನತಕ್ಕಂಥನು ಕೂಡ ಬಾಪ್ತಿಸಮ್ ತಗೊಂಡ. ಕೆಲವು ದಿನಗಳಾದ ನಂತರ ಡಾಕ್ಟರ್ PJ ವರ್ಗೀಸ್ ಅವರ ಹತ್ರ ಆತನು ದೀಕ್ಷಾಸ್ನಾನ ತಗೊಂಡ್ರು. ದೀಕ್ಷಾಸ್ನಾನ ತಗೊಂಡು ಮತ್ತು ತಮ್ಮ ಪ್ರದೇಶಕ್ಕೆ, ತಮ್ಮ ಊರಿಗೆ, ಆತನು ಬೇರೆ ಊರಿನಲ್ಲಿ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿರುವಾಗ ಆತನು ತಮ್ಮ ಊರಿಗೆ ವಾಪಸ್ ತಿರುಗಿ ಬಂದಿರುವಾಗ ಅವರ ಮನೆಯಲ್ಲಿ ತಿಳಿಸಿದ ಅವರ ತಂದೆ ತಾಯಿಗಳಿಗೆ, ಮಾಜಿ माता पिता, हम आपसे यीशु मसीह को मान लिए और यीशु मसीह को हमारा सच्चा खुदा और मालिक और प्रभु रब के माने हैं हम, इसलिए हम आज से यीशु मसीह के ही ನಾವೇನಾಗಿದ್ದೇವೆ? ಚೇಲೆ ಹೇ. ನಾವು ಆತನಿಗೆ ಶಿಷ್ಯರಾಗಿ, ಆತನಿಗೆ ನಾವು ಭಕ್ತರಾಗಿ ಸೇವಿಸ್ತಾ ಇದ್ದೇವೆ. ಇನ್ನು ಮುಂದೆ ನಾವು ಯೇಸುವನ್ನು ಹಿಂಬಾಲಿಸುತ್ತೇವೆ. ಯಾಕೆ ನೀವು ಹಂಗೆ ಮಾಡ್ತಾ ಇದ್ರಿ? ಯೇಸು ನಮಗೆ ಶಾಂತಿ ಮಾರ್ಗವನ್ನು ಕಲಿಸ್ಕೊಟ್ಟಿದ್ದಾನೆ. ಯೇಸು ನಮಗೆ ದ್ರೋಹದ ಮಾರ್ಗ, ಅಪರಾಧದ ಮಾರ್ಗ, ಕ್ರೂರದ ಮಾರ್ಗ, ಕೊಲೆ ಮಾರ್ಗ ಕಲಿಸ್ಕೊಟ್ಟಿಲ್ಲ. ಯೇಸು ಅದರೊಳಗೆ ಶಾಂತಿ ಮಾರ್ಗವನ್ನು ಕಲಿಸ್ಕೊಟ್ಟಿದ್ದಾನೆ, ಕ್ಷಮಿಸುವುದನ್ನು ಕಲಿಸ್ಕೊಟ್ಟಿದ್ದಾನೆ, ದಯ ತೋರಿಸೋದನ್ನು ಕಲಿಸ್ಕೊಟ್ಟಿದ್ದಾನೆ, ಭಾಳ ಕನಿಕರವನ್ನು ತೋರಿಸೋದು ಕಲಿಸ್ಕೊಟ್ಟಿದ್ದಾನೆ. ಅದಕ್ಕಾಗಿ ನಾನು ಯೇಸು ಮಾರ್ಗ ನನಗೆ ಚೆನ್ನಾಗಿ ಅಂತು. ನಾನು ಮತ್ತು ನಮ್ಮ ಸಹೋದರರು ದೀಕ್ಷಾಸ್ಥಾನ ತಗೊಂಡು ಎಂಬುದಾಗಿ, ದೀಕ್ಷಾಸ್ಥಾನ ತೆಗೆದುಕೊಂಡು ಎಂಬುದಾಗಿ ತನ್ನ ಮನೆಗೆ ಅವರು ಸಾಕ್ಷಿ ಹೇಳಿದರು. ಎಲ್ಲರೂ ಹೇಳ್ತೀರ ಹಲ್ಲೆಲೂಯ. ಈಗ ಆರಂಭವಾಯಿತು ಅವರ ಜೀವನದಲ್ಲಿ ಒಂದು ದೊಡ್ಡ ಕದನ, ದುಷ್ಟ ಶಕ್ತಿಗಳ ಕದನ, ಯುದ್ಧ. ಆ ಜನಾಂಗಕ್ಕೆ ಗೊತ್ತಾಗಿದ್ದ ನಂತರ ಅವರ ತಂದೆ ತಾಯಿಗಳು ಆ ಸುದ್ದಿ ಊರೆಲ್ಲ ಹರಡಿ ಅವರ ಗುಂಪಿಗೆ ತಿಳಿದು ಬಂತು. ಆ ಒಂದು ಮತದ ಗುಂಪಿಗೆ ತಿಳಿದು ಬಂದ ಕೂಡಲೇ ಆ ಮತದ ಗುಂಪಿನವರೆಲ್ಲ ತೀರ್ಮಾನ ಮಾಡಿಕೊಂಡು, ಆ ಮತದ ಗುಂಪಿನ ನಾಯಕನು ಆದೇಶ ಹೊರಡಿಸಿದಂತೆ, ಆ ಧರ್ಮದ ಮತದ ಗುಂಪಿನ ನಾಯಕನು ಆದೇಶ ಹೊರಡಿಸಿದಂತೆ, ಫಿರೋಜ್ ಖಾನ್ और शहजान को उधर से भगाओ या नहीं तो उनको खत्म करो. ಓಪನ್ ಟೆಸ್ಟ್ ಮನಿ ಕೊಟ್ಟಿದ್ದಾರೆ ಇವರು. ನನ್ನ ಈ ಮೆಸೇಜಿನ ಕೆಳಗೆ ಅವರ ಯೂಟ್ಯೂಬ್ ಲಿಂಕನ್ನು ನಾನು ಕೊಡ್ತೇನೆ. ಅವರ ಲಿಂಕ್ ಕ್ಲಿಕ್ ಮಾಡಿ ನೀವು ಅಲ್ಲಿ ಡೈರೆಕ್ಟಾಗಿ ಅವರ ಸಾಕ್ಷಿಯನ್ನು ನೀವು ಕೇಳಬಹುದು. ಪ್ರೈಸ್ ದಿ ಲಾರ್ಡ್ ಜೀಸಸ್. ಎಲ್ಲರೂ ಹೇಳ್ತೀರ ಹಲ್ಲೆಲೂಯ. ಅವರ ಮತದ ಗುಂಪಿನವರು, ಗುಂಪಿನ ನಾಯಕನು ಫಿರೋಜ್ ಖಾನ್ और शहजान को रास्ता से हटा दो या भगा दो या कत्ल कर दो. ಆತನನ್ನು ಊರಿಂದ ಓಡಿಸ್ರಿ, ಇಲ್ಲದ್ರೆ ಕೊಲೆ ಆದ್ರೆ ಮಾಡ್ರಿ, ಮುಗಿಸಿಬಿಡ್ರಿ ಅವನಂತೇಳಿ ಆದೇಶ ಹೊರಡಿಸಿದಂತೆ. ಆಗ ಈತನಿಗೆ ಪಾಪ, ಈತನ ಯಂಗ್ ಎನರ್ಜೆಟಿಕ್, ಯಾವುದು ಈತನು ಯವನಸ್ಥನು, ಎನರ್ಜೆಟಿಕ್ ಆಗಿರ್ತಕ್ಕಂಥ CRPF ಪೊಲೀಸ್ ಆಫೀಸರ್ ಆಗಿದ್ದನು. ಅದರ ನಿಮಿತ್ತ ಈತನಿಗೆ ಅದು ಸರಿ ಈತನ ಗಮನಕ್ಕೆ ಬಂದಿಲ್ಲ. ಸ್ವಲ್ಪ ಗಮನಕ್ಕೆ ಬರದಿರುವ ಸಮಯದಲ್ಲಿ ಕಲ್ಪನೆ ಮಾಡಲಿಕ್ಕಾಗುವುದಿಲ್ಲ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಯೇಸು ಕ್ರಿಸ್ತನನ್ನು ಹಿಂಬಾಲಿಸಿ ಯೇಸು ಕ್ರಿಸ್ತನೇ ಸತ್ಯ ದೇವರೆಂಬುದಾಗಿ ಒಂದು ಸಾರಿ ಕನ್ಫರ್ಮ್ ಆಗಿದ್ದ ವ್ಯಕ್ತಿ, ದೃಢಪಡಿಸಿದ್ದ ವ್ಯಕ್ತಿ, ಅವರ ಸ್ವಂತ ಅಂಕಲ್ ಅವರು ಆಜ್ ಹಮ್ ಶಿಕಾರ್ಕು ಜಾಯಂಗೆ ರಾತ್ಕೋ ಎಂಬುದಾಗಿ, ಇವತ್ತು ನಾವು ಎದಕ್ಕೆ ಹೋಗೋಣ? ಬೇಟೆ ಆಡೋಕೆ ಹೋಗೋಣ ಕಾಡಿನಲ್ಲಿ ಅಂತ ಹೇಳ್ದ. ಬೇಟೆ ಆಡ್ಲಿಕ್ಕೆ ಅಂತ ಹೇಳಿದ್ಕೊಳ್ಳಿ, ಈ CRPF ಆಫೀಸರ್ ಆಗಿರ್ತಕ್ಕಂಥನು ಆಯ್ತು ಸರಿ ಅಂತೇಳಿ ಅವ್ರ ಜೊತೆಲಿ ಹೋದ ಕೂಡಲೇ ಅವನಿಗೇನು ಹೇಳ್ತಾನೆ, ನೀನು ಈ ಒಂದು ವಸ್ತುವನ್ನು ಬಾರಿಸುವಾಗ ಪ್ರಾಣಿಗಳು ಕಾಡಿನಿಂದ ಓಡಿ ಈ ಈ ಓಪನ್ ಸ್ಥಳಕ್ಕೆ, ಅಂದರೆ ಇದು ಗಿಡಗಳಿಲ್ಲದ ಪ್ರದೇಶಕ್ಕೆ, ಈ ಖುಲಾ ಮೈದಾನ ಅಂದರೆ ಈ ಮೈದಾನ ಒಳಗೆ ಓಡಿ ಬರ್ತವೆ. ಓಡಿ ಬಂದಾಗ ನಾನು ಓಡ್ತಾ ಇರುವಾಗ ಅದನ್ನು ಶೂಟ್ ಮಾಡ್ತೇನೆ ಎಂಬುದಾಗಿ ಹೇಳಿ ಅವ್ರ ಅಂಕಲ್ ಹೇಳ್ತಾನೆ. ಈತನಿಗೆ ಗೊತ್ತಾಗೋದಿಲ್ಲ ಅದು. ಈತನ ಏನು ಮಾಡ್ತಾನೆ, ಆ ಕತ್ತಲೊಳಗೆ ಇದ್ದುಕೊಂಡು ಇವರು ಬಾರಿಸ್ತಾ ಇರುವಾಗ ಈತನೊಬ್ಬನೇ ಬಾರಿಸ್ತಾ ಇರುವಾಗ ಅಲ್ಲಿ ಪ್ರಾಣಿ ಬರ್ತದೆ ಎಂಬುದಾಗಿ ನೋಡ್ರೆ ಪ್ರಾಣಿ ಎಲ್ಲೂ ಬಂದಿಲ್ಲ. ಆದರೆ ಅವರ ಅಂಕಲ್ ಗುರಿ ಇಡ್ತಾ ಇದ್ರೆ ಆತನ ಕತ್ತಲಿದ್ದಿರೋದ್ರೆ ಈತನ ಅಂಕಲ್ ಕಾಣೋದಿಲ್ಲ ಆತನಿಗೆ. ಆದರೆ ಆತನ ಆತನ ಅಂಕಲ್ ಗಿಡದ ಕೆಳಗಿದ್ದಾನೆ ಅನ್ನೋದು ಬಾರಿಸ್ತಾ ಇರ್ತಾನೆ. ಗಿಡದ ಕೆಳಗೆ ನೋಡ್ತಾ ಬಾರಿಸ್ತಾ ಇರುವಾಗ ಫೈರಿಂಗ್ ಆದ ಕೂಡಲೇ ಆತನ ಗೊತ್ತಾಯ್ತು ಫೈರಿಂಗ್ ಈಚೆ ಆಗಿದೆ ಎಂಬುದಾಗಿ. ಗೊತ್ತಾಗಿದ್ದ ಕೂಡಲೇ ಈತನ CRPF ಆಫೀಸರ್ ಆಗಿರೋದ ಈತನ ಗೊತ್ತಿದ್ದು ಗುಂಡಿನಿಂದ ಹೇಗೆ ತಪ್ಪಿಸ್ಕೊಳ್ಬೇಕು. ಬೇಗನೆ ಆತನು ಕೆಳಗೆ ಬಿದ್ದುಬಿಟ್ಟ. ಮತ್ತೆ 2-3 ಗುಂಡು ಫೈರಿಂಗ್ ಆಯಿತು. ಫೈರಿಂಗ್ ಆದ ಕೂಡಲೇ ಆತನ ಸತ್ತೋದನೆಂಬುದಾಗಿ ಓಡುದ. ಯಾರು? ಅವ್ರ ಅಂಕಲ್. ಆದರೆ
ಆತನ ಕಾಲಿನ ಹಿಮ್ಮಡಿ ಒಳಗೆ ಒಂದು ಗುಂಡು ಪಾರಾಗಿ ಹಿಮ್ಮಡಿಯ ಕೆಳಗೆ ಗುಂಡು ನಿಂತಿತ್ತಂತೆ. ಆ ಸೀಸಂ ಗುಂಡು ಆ ರಾತ್ರಿಯೆಲ್ಲ ರಕ್ತ, ಆ ರಾತ್ರಿಯೆಲ್ಲ ಆ ಗುಂಡಳೆ ಒಳಗಿರುವುದರಿಂದ ಆತನಿಗೆ ಮತ್ತೊಂದು ಅನುಭವ ಆಯಿತು. ಪ್ರೈಸ್ ದಿ ಲಾರ್ಡ್ ಜೀಸಸ್. ಮನುಷ್ಯನು ಮಾಡುವ ಪಾಪದ ನಿಮಿತ್ತ ಯೇಸು ಕ್ರಿಸ್ತನ ಶಿಲುವೆ ಮೇಲೆ ಮಳೆ ಹೊಡೆಸಿಕೊಂಡು, ಕೈಯಲ್ಲಿ ಮಳೆ ಹೊಡೆಸಿಕೊಂಡು ಆತನು ನಮ್ಮ ಪಾಪ, ಘೋರ ಪಾಪವನ್ನು ಹೊತ್ತಿದ್ದ ಅನುಭವ ಫಿರೋಜ್ ಖಾನ್ ಅವರಿಗೆ ಅವರ ಅಂಕಲ್ ಹೊಡೆದಿರುವ ಗುಂಡಿನಿಂದ ಅನುಭವ ಆಯಿತು. ನನ್ನ ಕಾಲೊಳಗೆ ಹೋಗಿರುವ ಗುಂಡು ಒಳಗೆ ಗುಂಡು ನಿಂತಿದೆ. ಆ ನಿಂತಿರ್ತಕ್ಕಂಥ ಗುಂಡಿನಲ್ಲಿಂದ ನನಗಿಷ್ಟು ನೋವಾಗಿ ರಾತ್ರಿ ಎಲ್ಲ ಅಲ್ಲಾಡಿದ್ದೇನೆ, ನಡಿಲಿಕ್ಕಾಗ್ತಾ ಇಲ್ಲ. ಕೆಳಗಿರ್ತಕ್ಕಂಥ ಬೋನ್ ಫ್ರ್ಯಾಕ್ಚರ್ ಆಗಿ ಹೋಗಿದೆ, ನಡಿಲಿಕ್ಕಾಗ್ತಾ ಇಲ್ಲ. ಬೆಳಗ್ಗೆವರೆಗೆ ರಕ್ತ ಸೋರ್ತಾ ಇತ್ತು. ಅವನು ಹಾಗೆ ಬಿದ್ದಿದ್ದಲ್ಲೇ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವಯ್ಯ. ಬೆಳಿಗ್ಗೆ ಕಟ್ಟಿಗೆ ಹೊರೋರು ಬಂದು ನೋಡಿದ್ರು. ಅಯ್ಯೋ ಕ್ಯಾವ್ ಆಜ್ ಅಂತೇಳಿ ತಗೊಂಡು ಹೋಗಿ ಅವ್ರನ್ನು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ರು. ಎಲ್ಲರೂ ಹೇಳ್ತಿರಲ್ಲಯ್ಯ, ಎಲ್ಲರೂ ಹೇಳ್ತಿರಲ್ಲಯ್ಯ. ಆವಾಗ ಆತ ನೆನಪು ಬಂದಿದ್ದೇನೆಂದ್ರೆ, ನನ್ನ ನೊಗದ ಮೇಲೆ, ನೇಗಿಲ ಮೇಲೆ ಕೈ ಇಟ್ಟವನು ಹಿಂತಿರುಗಿ ನೋಡಿದ್ರೆ ಅವನ ಶಿಷ್ಯನಲ್ಲ, ನನ್ನ ಶಿಷ್ಯನೂ ಆಗಲಿಕ್ಕೆ ಸಾಧ್ಯವಿಲ್ಲ. ಫಿರೋಜ್ ಖಾನ್ ಅವರು ಒಂದು ಸಾರಿ ಯೇಸು ಕ್ರಿಸ್ತನ ನೇಗಿಲ ಮೇಲೆ ಕೈ ಇಟ್ಟವನು ಗುಂಡಿನಿಂದ ಕೊಂದು ಹಾಕಲು ನೋಡಿರುವಾಗಲೂ ಇನ್ನು ಮುಂದೆ ನಾನು ಹಿಂತಿರುಗುವುದಿಲ್ಲ ಎಂಬುದಾಗಿ ಆತನು ದೃಢಪಟ್ಟಿದ. ಗಟ್ಟಿಯಾದ ನಂಬಿಕೆ ಇಟ್ಕೊಂಡು ದೃಢವಾಗಿ ನಿಂತು ಜಿಯೆ ತೋ ಭಿ ಜೀವಂಗಾ, ಯೇಸು ಮಸೀಹ್ ಕೆ ಲಿಯೆ ಜೀವಂಗಾ ಮೈ ಅಂತೇಳಿ ತೀರ್ಮಾನ ಮಾಡಿದ. ಎದಕ್ಕೆ ತೀರ್ಮಾನ ಮಾಡಿದಂದರೆ, ನಮ್ಮ ಜನರು, ನನ್ನ ಅಂಕಲ್, ನನ್ನ ಧರ್ಮದವರು ನಾನು ಇನ್ನೊಂದು ಮತವನ್ನು ಅವಲಂಬಿಸ್ತಾ ಇರೋದ್ರಿಂದ ಕೊಲೆ ಮಾಡುವಷ್ಟಕ್ಕೂ ದುಷ್ಟತನ ಇವರಲ್ಲಿದೆಯಲ್ಲ, ಅಂಥ ಧರ್ಮ ನನಗೆ ಬೇಕಾ? ಕೊಲೆ ಮಾಡತಕ್ಕಂಥ, ನಾನು ನನ್ನ ಧರ್ಮವನ್ನು ಬಿಟ್ಟು ಇನ್ನೊಂದು ಧರ್ಮಕ್ಕೆ ಹೋಗಿದ್ದೇನೆ, ಆ ಧರ್ಮಕ್ಕೆ ಹೋಗಿದ್ದಕ್ಕಾಗಿ ನನ್ನನ್ನು ಕೊಲೆ ಮಾಡುವಷ್ಟಕ್ಕೂ ದುಷ್ಟತನ ಇದೆಯಲ್ಲ, ಆ ಧರ್ಮ ನನಗೆ ಬೇಕಾ ಅಂಥೇಳಿ ಆತನಿಗೆ ಬಹಳ ಅಸಹ್ಯವನಿಸಿತ್ತು. ಎಂಥ ಜನರು ನನ್ನನ್ನು ಕೊಲ್ಲಿಕ್ಕೆ ನೋಡಿದ್ರೆ ಎಂಬುದಾಗಿ. ಅಂದಿನಿಂದ ಆತನು ತೀರ್ಮಾನ ಮಾಡಿದ, ಜೀವಂಗಾ ತೋ ಯೇಸು ಮಸೀಹ್ ಕೆ ಲಿಯೆ ಜೀವಂಗಾ, ಮರುಂಗಾ ತೋ ಯೇಸು ಮಸೀಹ್ ಕೆ ಲಿಯೆ ಮರುಂಗಾ ಅಂತೇಳಿ ತೀರ್ಮಾನ ಮಾಡಿಬಿಟ್ಟಿದ್ದ. CRPF ಆಫೀಸರ್ ಆತನನ್ನು ಆ ಊರಿನಲ್ಲಿರ್ತಕ್ಕಂಥ ಎಲ್ಲ ಕೆಲವು ಕಟ್ಟಿಗೆ ಹೊರುವವರು ಬಂದು ಆತನ ಆಸ್ಪತ್ರೆಯಲ್ಲಿ ಸೇರಿಸಿದರು. ಆ ಆಸ್ಪತ್ರೆ ಯಾರ್ದಂದರೆ ಮೆಷಿನ್ ಆಸ್ಪತ್ರೆ ಆಗಿತ್ತದು. ಮೆಷಿನ್ ಆಸ್ಪತ್ರೆ ಅಂದರೆ ಕ್ರಿಶ್ಚಿಯನ್ ಮೆಡಿಕಲ್ ಸೌಲಭ್ಯಗಳನ್ನು ಕೊಡ್ತಕ್ಕಂಥ ಆಸ್ಪತ್ರೆ ಆಗಿತ್ತು. ಅಲ್ಲೇ ಡಾಕ್ಟ್ರನ್ನು ನೋಡಿದ್ರು, ಅಲ್ಲೇ ಪಾಸ್ಟರ್ ಮದನನ್ನು ನೋಡಿದ್ರು. ಏನಾಯ್ತಪ್ಪ ಅಂದರೆ, ನನ್ನನ್ನು ಗುಂಡಿನಿಂದ ಹೊಡೆದ್ರು. ಯಾಕೆ ಹೊಡೆದ್ರು? ನಿನ್ನ ಹೆಸರೇನಪ್ಪ? ಫಿರೋಜ್ ಖಾನ್. ನಿನ್ನ ಗುಂಡಿನ ಯಾಕೆ ಹೊಡೆದ್ರು? ನಾನು ಯೇಸು ಕ್ರಿಸ್ತನನ್ನು ನಂಬಿ ದೀಕ್ಷಾಸ್ನಾನ ಪಡೆದುಕೊಂಡಾಗಿ ನನ್ನ ಧರ್ಮದವರು ನನ್ನನ್ನು ಗುಂಡಿನಿಂದ ಕೊಂದು ಹಾಕಲಿಕ್ಕೆ ಯತ್ನಿಸಿದರು, ಆದರೆ ಯೇಸು ನನ್ನನ್ನು ರಕ್ಷಿಸಿದನು ಎಂಬುದಾಗಿ ಹೇಳಿದನು. ಗುಂಡಿನ ಏಟಿನಿಂದ ನನ್ನನ್ನು ರಕ್ಷಿಸಿದನು ಯಾರಲ್ಲ. ಯಾಕಂದರೆ ಗುಂಡಿನ ಸೌಂಡ್ ಬಂದಾಗ ನನಗೆ ಗೊತ್ತೇ ಆಗಲಿಲ್ಲ, ದೇವರ ಆ ಒಂದು ಗಾಳಿ, ಆ ಒಂದು ಪ್ರಸನ್ನತೆ ನನ್ನನ್ನು ಕೆಳಗೆ ಬೀಳಿಸಿತ್ತು. ಹಲ್ಲೆಲೂಯಾ. ಆವಾಗ ನಾನು ಗುಂಡಿನ ಏಟಿಂದ ತಪ್ಪಿಸಿಕೊಂಡೆ. ಮತ್ತೆ 2-3 ಫೈರಿಂಗ್ ಆಗಿದ್ಕೊಳ್ಳೆ ನನ್ನ ಕಾಲಿಗೆ ಮಾತ್ರ ಗುಂಡಿ ತೆಗಿತು. ಆ ಗುಂಡಿನಲ್ಲಿ ನಾನು ತಿಳಿದುಕೊಂಡಿದ್ದೇನೆ ಅಂದರೆ, ಯೇಸು ಕ್ರಿಸ್ತನ ಶಿಲುವೆಗೆ ಮಳೆ ಹೊಡೆದಾಗ ಆತ ನಮ್ಮ ಪಾಪ, ನಮ್ಮ ಘೋರ, ನಮ್ಮ ಅಪರಾಧಗಳು, ನಮ್ಮ ದ್ರೋಹಗಳು, ನಮ್ಮ ಸಮಸ್ತ ನಂಬಿಕೆ ದ್ರೋಹಗಳನ್ನು ಆತನು ಹೊತ್ತದಾಗನು ನನಗೆ ಸ್ಮರಣಕ್ಕೆ ಬಂತು, ಯೇಸು ಕ್ರಿಸ್ತನೇ ನನಗಾಗಿ ಶಿಲುವೆ ಮೇಲೆ ಮರಣಿಸಿದರೆಂಬುದಾಗಿ. ಆವಾಗ ಪಾಸ್ಟರ್ ಮದನ್ ಅವರು ಮತ್ತು ಡಾಕ್ಟರ್ ಚೌಧರಿ ಅವ್ರು ಹೇಳಿದ್ರು, ಅರೆ ಭೈ ಫಿರೋಜ್, अब तुम ज़्यादा देर नहीं रहना ಅಂತೇಳಿ ಒಂದು ದಿವಸ ಕಂಪ್ಲೀಟ್ ಟ್ರೀಟ್ಮೆಂಟ್ ಕೊಟ್ಟು, ನಾನು ಟ್ಯಾಬ್ಲೆಟ್ ಕೊಟ್ಟು, ತುಮ್ ಇಧರ್ ಸೆ ಕೈಸಾ ಭಿ ಮಾಮಲಾ ठंडा होए तक निकल जाओ ಅಂತ ಹೇಳಿದ. ಅವನನ್ನು ಅಲ್ಲಿಂದ ಪಾರು ಮಾಡಲಿಕ್ಕೆ ಮುಂಚೆ ಫಿರೋಜ್ ಅವರ ತಾಯಿ, ಹೆತ್ತ ತಾಯಿ ಅಲ್ಲ, ಹೆತ್ತ ತಾಯಿಗೆ ಮತ ಅಲ್ಲ, ಹೆತ್ತ ತಾಯಿಗೆ ತನ್ನ ಕರಳನ್ನು ಕೋದ್ಕೊಂಡು ಹುಟ್ಟಿದ ಮಗನಾತನು. ಹೆತ್ತ ತಾಯಿಗೆ ಕೊಲ್ಲಿಕ್ಕೆ ಮನಸ್ಸು ಬರೋದಿಲ್ಲ. ಮತದ ಅವಲಂಬದಲ್ಲಿ ಕೊಲೆ ಮಾಡತಕ್ಕಂಥ, ದುರ್ವ್ಯವಹಾರ ಮಾಡ್ತಕ್ಕಂಥ ದುಷ್ಟ ಶಕ್ತಿಗಳಿಂದ ಅವರ ತಾಯಿ ಏನು ಮಾಡಿದಿಲ್ಲ ಅಂದರೆ, ಅವರ ತಾಯಿ ಮತ್ತು ಅವರ ಅಜ್ಜಿ ಬಟ್ಟೆ, ಶಾಲು, ಅವನಿಗೆ ಬೇಕಾಗಿರೋ ಎಲ್ಲ ಬಟ್ಟೆಗಳನ್ನು ಬ್ಯಾಗ್ನಲ್ಲಿ ಹಾಕ್ಕೊಂಡು
ಬಂದು ತಂದು ಆ ಮಗನ ಕೊಟ್ಟು, ಫಿರೋಜ್ ತುಂಬ ಬೇದರೆ ಮಾತ್ರ ಹೋ, ಕ್ಯಾ ಸಮಯ ಮೇ ಕುಚ್ ಹೋತಾ ಮಾಲೂಮ್ ನೈ. ಅವಳು ಸ್ವಲ್ಪ ದುಡ್ಡನ್ನು ಕೊಟ್ಟು ಫಿರೋಜನ್ನು ಅಲ್ಲಿಂದ ಪಾರು ಮಾಡಿದರು. ಎಲ್ಲರೂ ಹೇಳ್ತಿರಲ್ವಯ್ಯ. ಆದರೆ ಫಿರೋಜ್ ನೇಗಿಲ ಮೇಲೆ ಕೈ ಇಟ್ಟ ಫಿರೋಜ್ ಹಿಂತಿರುಗಿ ನೋಡಲಿಲ್ಲ. ನಾನು ಬದುಕಿದ್ರು ಕರ್ತನಾದ ಯೇಸು ಕ್ರಿಸ್ತನಿಗಾಗಿ ಬದುಕುತ್ತೇನೆ, ಯೇಸು ಮಸೀಹಕ್ಕಾಗಿ ಬದುಕ್ತೇನೆ, ಸತ್ರು ಯೇಸು ಮಸೀಹಕ್ಕಾಗಿ ನಾನು ಸಾಯ್ತೇನೆ ಎಂಬುದಾಗಿ ತೀರ್ಮಾನ ಮಾಡಿ, ಇನ್ನು ಮುಂದೆ ತನ್ನ ಜನರು ಮಾಡಿರತಕ್ಕಂಥ ದ್ರೋಹಾಪರಾಧಗಳಿಂದ, ತನ್ನ ಜನರು ಮಾಡಿರ್ತಕ್ಕಂಥ ದುಷ್ಟತನದಿಂದ ಆತನು ಬೇಸತ್ತುಕೊಂಡ ಇಂಥ ಜನರನ್ನು ನಾನು ಹಿಂಬಾಲಿಸ್ತಾ ಇದ್ದೇನಂತೆ. ತನ್ನ ಜನರ ಕುರಿತು ಆತನಿಗೆ ನಂಬಿಕೆನೇ ಹಾರೋಯಿತು. ಗಂಭೀರವಾಗಿ ಹೇಳ್ತಾರಲ್ಲಯ್ಯ. ಆಗ ಈತನು ಎಲ್ಲಿ ಹೋಗಬೇಕು, ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ. ದೆಹಲಿನಲ್ಲಿ ಹೋಗಿ ಬಸ್ ಸ್ಟ್ಯಾಂಡಲ್ಲಿ ಇದ್ದ, ಎಲ್ಲಿ ಹೋಗ್ಬೇಕಂತ ಗೊತ್ತಾಗ್ತಾ ಇಲ್ಲ, ಏನು ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಅವ್ರ ತಾಯಿ ಕೊಟ್ಟಿದ್ದ ದುಡ್ಡಿಂದ ಸ್ವಲ್ಪ ಊಟ ಮಾಡಿಕೊಂಡು ಬಸ್ ಸ್ಟ್ಯಾಂಡಲ್ಲಿ 3 ದಿವಸ ಅಲ್ಲೇ ಮಳ್ಕೊಂಡು ಅಲ್ಲೇ ಉಳ್ಕೊಂಡ್ಬಿಟ್ಟ. ಅವನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಯೇಸು ಮಸೀ ಜೋ ಕೋಯಿ ಬಿ ತೇರೆ ಪರಿಮಾನ್ ರಕ್ತಾ ಹೈ ಉಸ್ಕೋ ತೂ, ನೀನು ಅವರನ್ನು ರಕ್ಷಿಸ್ತಿ ಎಂಬುದಾಗಿ ಹೇಳಿದಲ್ಲ. ಕರ್ತನೇ, ನಿನ್ನ ರಕ್ಷಣೆ ಎಷ್ಟು ಸತ್ಯ ಇದೆ ಎಂಬುದಾಗಿ ನಾವೆಲ್ಲರೂ ತಿಳಿಯುವಂತೆ ನಮಗೆ ಸಹಾಯ ಮಾಡಿ ಎಂಬುದಾಗಿ ಆತನು ಕರ್ತನ ಕಡೆಗೆ ತಿರುಗಿಕೊಂಡು ಯೇಸುವಿನ ನಾಮವನ್ನು ಸ್ಮರಿಸಲು ಆರಂಭ ಮಾಡಿದ. ಆತನು ಮತ್ತೇ ಸುವಾರ್ತೆ 1:21 ಪ್ರಕಾರವಾಗಿ, ಯೇಸು ನಾಮ ಹೊರತು ಈ ಲೋಕದಲ್ಲಿ ಯಾವ ನಾಮವೂ ರಕ್ಷಿಸಲ್ಲ. ಇಗೋ ಯೇಸು ಎಂಬ ಹೆಸರು ಆತನಿಗಿಡು, ಕನ್ಯಮರಿಗಳಿಗೆ ಹೇಳ್ತಾನೆ. ಯೇಸು ಎಂಬ ಹೆಸರಿಗೆ ಆತನಿಗೆ ಹಿಡು, ದೇವದೂತ ಬಂದು ಹೇಳ್ತಾನೆ. ಆತನು ತನ್ನ ಜನರನ್ನು ಅವರ ಪಾಪಗಳಿಂದ ರಕ್ಷಿಸಿ ಕಾಪಾಡುತ್ತಾನೆ. ನೋಡ್ರಿ, ಇದು ರಕ್ಷಣೆ. ಸತ್ತ ನಂತರ ಪರಲೋಕ ಅಷ್ಟೇ ಅಲ್ಲ, ಪರದೇಶ ಅಷ್ಟೇ ಅಲ್ಲ, ಸತ್ತ ನಂತರ ಪರದೇಶ ಖಚಿತ. ಬದುಕುತ್ತಿರುವ ಜೀವನದಲ್ಲಿರ್ತಕ್ಕಂಥ ರಕ್ಷಣೆ ಕಾಪಾಡ್ತಿ ಎಂಬುದಾಗಿ ಹೇಳಿದ ಕರ್ತನೆ. ಆವಾಗ ಆತನು ಎಲ್ಲ ಬೈಬಲನ್ನು ಓದ್ತಿದ್ದ, ಭಾಳಷ್ಟು ಬೈಬಲನ್ನು ಓದ್ತಿದ್ದ, ಬೈಬಲ್ ತಿಳ್ಕೊಂಡ. ಕರ್ತನೆ, ಏನು ಬೇಡಿಕೊಂಡ್ರೆ ನೀನು ಕೊಡ್ತೀನಿ ಎಂಬುದಾಗಿ ಹೇಳಿದಲ್ಲ ಕರ್ತನೆ, ನನಗೆ ದಾರಿ ತೋರಿಸು ಎಂಬುದಾಗಿ ಹೇಳಿರುವಾಗ ಯೇಸು ಆವಾಗ ಆತನ ತನಗೆ ಮಾತಾಡ್ತಾ ಇದ್ದಾನೆ. ಮಹಿ ಮಾರ್ಗ ಹೂँ, ಸತ್ಯ ಹೂँ, ಜೀವನ್ ಹೂँ, ಘಬರಾವ್ ಮತ್, ಮೈ ತೆರೆಕು ದೇಖ್ ಲೂಂಗಾ. ದೇವರ ಆತ್ಮ ಆತನ ಜೊತೆಯಲ್ಲಿ ಮಾತಾಡ್ತಾ ಇತ್ತಂತೆ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ಲೂಯ್ಯ ನನ್ನ ಪ್ರಿಯ ಸಹೋದರಿ ಸಹೋದರರೇ, ಇಂಥ ಮನುಷ್ಯ ಯೇಸು ಕ್ರಿಸ್ತ ನಂಬಿದ. ಮತ್ತು 1 ತಿಮೋತಿ 2ನೇ ಅಧ್ಯಾಯ 50, 2ನೇ ಅಧ್ಯಾಯ 5-6, 1 ತಿಮೋತಿ 2ನೇ ಅಧ್ಯಾಯ 5-6ನಲ್ಲಿರ್ತಕ್ಕಂಥ ವಚನ, ಆತನು ಆ ಸಮಯದಲ್ಲಿ ಒಂದೊಂದು ಕಾರ್ಯಗಳನ್ನು ಸ್ಮರಿಸುತ್ತಾ ಇದ್ದಾನೆ. ಆ ಸಮಯದಲ್ಲಿ ದೇವರು ಪ್ರತಿಯೊಂದು ವಾಕ್ಯ ನಾನು ಗಮನಿಸ್ತಾ ಇದ್ದಾನೆ. ಆತನು ದೇವರ ವಾಕ್ಯ ಆತನನ್ನು ಬಲಪಡಿಸ್ತಾ ಇದೆ ಅನ್ನತಕ್ಕಂಥದ್ದು ಓದ್ತೀರಿ. ದಿಕ್ಕಿನ 1 ತಿಮೋತಿ 2ನೇ ಅಧ್ಯಾಯ 5ನೇ ವಚನ ಹೋದ್ರಿ. ದೆರ್ ಈಸ್ ನೋ, ಯಾಕಂದ್ರೆ ದೇವರು ಒಬ್ಬನೇ, ದೇವರಿಗೂ ಮನುಷ್ಯರಿಗೂ ಮಧ್ಯವರ್ತಿ ಒಬ್ಬನೇ, ಆತನು ಮಾನವನಾಗಿ ಬಂದಿರತಕ್ಕಂಥ ಕ್ರಿಸ್ತು ಯೇಸುವೇ ಆತನ ಎಲ್ಲರ ರಕ್ಷಣೆ ವಿಮೋಚನೆಗಾಗಿ ತನ್ನನ್ನು ಶಿಲುಬೆ ಮೇಲೆ ಒಪ್ಪಿಸಿಕೊಟ್ಟು ಇದೇ ತಕ್ಕ ಸಮಯದಲ್ಲಿ ಹೇಳಬೇಕಾದ ಸಾಕ್ಷಿ. ಆತನು ನನಗಾಗಿ ಮರಣಿಸಿದ್ದಾನೆ, ಆತನು ನನ್ನ ಒಡೆಯನಾಗಿದ್ದಾನೆ, ಆತನೇ ನನ್ನ ಸರ್ವಸ್ವವಾಗಿದ್ದಾನೆ, ಆತನೇ ಒಬ್ಬನೇ ದೇವರು, ಮಾನವರಿಗೂ ದೇವರ ಮಧ್ಯದಲ್ಲಿರುವ ಮಧ್ಯವರ್ತಿ ಕೂಡ ಒಬ್ಬನೇ, ಮಾನವನಾಗಿ ಬಂದಿರತಕ್ಕಂಥ ಕ್ರಿಸ್ತು ಯೇಸು ಎಂಬುದಾಗಿ ಈತನು ಆತನ ಜೀವನದಲ್ಲಿ ಅಕ್ಷರ ಸಹಿತವಾಗಿ ಅನುಭವಿಸ್ತಾ ಇದ್ದ. ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಬಸ್ ಸ್ಟ್ಯಾಂಡಲ್ಲಿ, 3 ದಿವಸ ಆಯಿತು. ಊಟ ಮಾಡ್ತಾ ಇದ್ದಾನೆ, ಬಸ್ ಸ್ಟ್ಯಾಂಡಲ್ಲಿ ಮಲಗ್ತಾ ಇದ್ದಾನೆ, ಶಾಲ್ ಹಾಕ್ಕೊಂಡು. ಪಾಪ ಸ್ನಾನ ಇಲ್ಲ, ಪ್ರೇಯರ್ ಮಾಡ್ತಾ ಇದ್ದಾನೆ. ದೇವರು ಮತ್ತೇ ಸುವಾರ್ತೆ 7ನೇ ಹೇಳಿದ ಪ್ರಕಾರವಾಗಿ, ಬೇಡಿಕೊಳ್ಳ್ರಿ ನಿಮಗೆ ಕೊಡಲ್ಪಡೋದು, ತಟ್ಟಿರಿ ನಿಮಗೆ ತೆರಲ್ಪಡೋದು, ಹುಡುಕ್ರಿ ನಿಮಗೆ ದೊರಕುವುದು. ಆತನು ಪ್ರಾರ್ಥನೆ ಮಾಡ್ತಾ ಹುಡುಕ್ತಾ ಬೇಡ್ತಾ ಇದ್ದಾನೆ. ದಿಕ್ಕಿಲ್ಲದ ಪರಿಸ್ಥಿತಿಯಲ್ಲಿದ್ದಾನೆ. ಬಸ್ ಸ್ಟ್ಯಾಂಡ್ಗೆ ಪಾಸ್ಟರ್ ಫಿಲಿಪ್ ಅನ್ನೋರು ಬಂದ್ರಂತೆ. ಆ ಪಾಸ್ಟರ್ ಫಿಲಿಪ್ ಅವರು ಬಸ್ ಸ್ಟ್ಯಾಂಡ್ಲಿ ಬಂದು ತಿರುಗ್ತಾ ಇರುವಾಗ ಆತ ನೋಡಿದ. ಸರ್ ನೀವು ಏನಿದ್ರಿ ಅಂತ ಕೇಳ್ದ. ಅವಲ್ಲ, ನಾನು ಚರ್ಚ್ ಪಾಸ್ಟರ್ ಇದ್ದೆ. ಚರ್ಚ್ ಪಾಸ್ಟ್ರಾ? ಸರ್
ನನಗೆ ಗುಂಡಿನ ಏಟಾಗಿದೆ ಸರ್. ನೀವೇನು ಹೆಸರು? ಫಿರೋಜ್ ಖಾನ್ ಅಂತೇಳಿ. ಯಾಕೆ ಗುಂಡಿ ಏಟಾಗಿದೆ? ಅವನ ಸಾಕ್ಷಿಯನ್ನು ಹೇಳ್ತಾನೆ. ನಾನು ಯೇಸು ಕ್ರಿಸ್ತನ ನಂಬಿ ದೀಕ್ಷಾ ಸ್ಥಾನ ತೆಗೆದುಕೊಂಡಿದ್ದಕ್ಕಾಗಿ ನನ್ನ ಸ್ವಂತ ಅಂಕಲ್ ನನ್ನನ್ನು ಶಿಕಾರಿಗೆ ತೊಗೊಂಡೋಗಿ ನನ್ನ ಗುಂಡಿಂದ ಹಾರಿಸ್ಲಿಕ್ಕೆ ಕೊಂಡಿದ್ರೆ ಅವನು ಶೇಕ್ ಆಗಿಬಿಟ್ಟ. ಮತ್ತು ನೀನು ಹೇಗೆ ಎಲ್ಲಿ ದೀಕ್ಷಾ? ಡಾಕ್ಟರ್ PG ವರ್ಗೀಸ್ ಅವ್ರದ. ಅವರು PG ವರ್ಗೀಸ್ ನನಗೆ ಗೊತ್ತಿದೆ ಅಂತೇಳಿ ಡಾಕ್ಟರ್ PG ವರ್ಗೀಸ್ ಅವರ ಕಡೆ ಈ ಯಾರನ್ನು CRPF ಆಫೀಸರ್ ಆಗಿರ್ತಕ್ಕಂಥ ಫಿರೋಜ್ ಖಾನ್ ಅವರನ್ನು ಡಾಕ್ಟರ್ PG ವರ್ಗೀಸ್ ಅನ್ನತಕ್ಕಂಥ ಕ್ರೈಸ್ತ ಸಂಸ್ಥೆಗೆ ಸಂಸ್ಥಾಪಕರಾಗಿರ್ತಕ್ಕಂಥ ಅವರ ಹತ್ರ ಹೋಗಿ ತಲುಪಿಸಿದ ಕೂಡಲೇ PG ವರ್ಗೀಸ್ ಅವರು ಅವರ ಸಾಕ್ಷಿಯನ್ನು ಕೇಳಿ ಏನು ಮಾಡ್ಬೇಕಂತಿದ್ದೆ ಅಂತ ಹೇಳಿದೆ. ನಾನು ಒಂದು ಸಾರಿ ನೇಗಿಲ ಮೇಲೆ ಕೈ ಇಟ್ಟಿದ್ದೇನೆ, ಇನ್ನು ಹಿಂತಿರುಗಿ ನೋಡುದಿಲ್ಲ ಅಂತ ಹೇಳಿದ. ಆಯ್ ಸಾರಿ ಆಯ್ತು ತುಮಾರ್ಕು ಬಹುತ್ ಬಡ ಕಾಮ್ ದೋಂಗ ಅಂತ ಹೇಳಿದ. ಗಮನಿಸ್ತೀರಿ ನನ್ನ ಪ್ರಿಯ ಸಹೋದರೇ, ದೆಹಲಿಯಲ್ಲಿ ದಯಾಸಾಗರ್ ಅನ್ನತಕ್ಕಂಥ ಒಂದು ಹೊಸ ಮ್ಯಾಗ್ಝಿನನ್ನು ನಾವು ಬಿಡುಗಡೆ ಮಾಡಬೇಕೆಂಬುದಾಗಿದ್ದೇವೆ. ದಯಾಸಾಗರ್ ಅನ್ನತಕ್ಕಂಥ ಕ್ರೈಸ್ತ ಮ್ಯಾಗ್ಝಿನನ್ನು. ಅದಕ್ಕೆ ನೀನು ಚೆನ್ನಾಗಿ ವಿದ್ಯಾಭ್ಯಾಸವನ್ನು ಪಡ್ಕೊಂಡಿದ್ದಿ, ಪರವಾಗಿಲ್ಲ, ಯೇಸು ಕ್ರಿಸ್ತನ ವಿಷಯದಲ್ಲಿ ಸ್ವಲ್ಪ ಗೊತ್ತಿದೆ ನಿನಗೆ. ನೀನು ಅದಕ್ಕೆ ರೈಟರ್ ಆಗಬೇಕೆಂಬುದಾಗಿ ಆತನನ್ನು ಎಡಿಟರ್ ಆಗಿ ಆಯ್ಕೆ ಮಾಡಿದರು. ಎದಕ್ಕೆ? ಈಗ ಜೀಸಸ್ ಕಾಲ್ಸ್ ಮ್ಯಾಗ್ಝಿನ್ ಹೇಗಿದಿಲ್ಲ ಹಾಗೆ ದಯಾಸಾಗರ್ ಅನ್ನತಕ್ಕಂಥ ಒಂದು ಮ್ಯಾಗ್ಝಿನ್ ಅಲ್ಲಿರ್ತಕ್ಕಂಥ ಹಿಂದಿ ಜನರಲ್ಲಿ ಖ್ಯಾತ ಪ್ರಖ್ಯಾತಗೊಂಡಿರ್ತಕ್ಕಂಥ ಒಂದು ಮ್ಯಾಗ್ಝಿನ್ ಆಗಿತ್ತು. ಆ ಮ್ಯಾಗ್ಝಿನನ್ನು ಆರಂಭ ಮಾಡೋದಕ್ಕಾಗಿ ಈ ಫಿರೋಜ್ ಖಾನ್ ಅವರನ್ನು ಅವರು ಆಯ್ಕೆ ಮಾಡ್ತಾರೆ. ಗಂಭೀರವಾಗಿ ಹೇಳ್ತಾರಲ್ವಯ್ಯ. ಫಿರೋಜ್ ಖಾನ್ ಅವರನ್ನು ಆಯ್ಕೆ ಮಾಡಿ ಅವರು ಆ ಮ್ಯಾಗ್ಝಿನ್ಗೆ ಎಡಿಟರ್ ಆಗಿ ತೀರ್ತಾರೆ. ಅವಾಗ ಎಷ್ಟು ಜನ ಸಾಕ್ಷಿ ಕಳಿಸ್ತಾರೆ, ಯಾರ್ಯಾರು ಅಲ್ಲಿ ಆ ಮ್ಯಾಗ್ಝಿನಲ್ಲಿ ದಯಾಸಾಗರ್ ಮಿನಿಸ್ಟ್ರಿಯಲ್ಲಿ ಯಾರ್ಯಾರು ಗುಣ ಆಗ್ತಾರೆ, ಏನೇನು ಪ್ರೋಗ್ರಾಮ್ ನಡೀತದೆ ಅವೆಲ್ಲ ಲೆಟರ್ಸ್ಗಳು ಕಂದಾಗ ಅವುಗಳನ್ನು ಸಮಕೂಡಿಸಿ ಅವುಗಳನ್ನು ಸರಿತಿದ್ದುಪಡಿಸಿ ಅದನ್ನು ಎಡಿಟಿಂಗ್ ಮಾಡಿ ಎಡಿಟಿಂಗ್ ಮಾಡಿ ಕೊಡ್ತಾರೆ. ಅವಾಗ ಅದನ್ನು ಬರೆದು ಅವರು ಮ್ಯಾಗ್ಝಿನಲ್ಲಿ ಹಾಕಬೇಕು. ಆತನು ಎಡಿಟರ್ ಆಗಿದ್ದ. ಅದು ಚೀಫ್ ಅಲ್ಲ, ಎಡಿಟರ್. ಯಾವ ಮ್ಯಾಗ್ಝಿನ್ಗೆ? ಕ್ರೈಸ್ತ ದಯಾಸಾಗರ್ ಎಂಬ ಮಾಸಿಕ ಪತ್ರಿಕೆಗೆ. ಯಾವುದು? ಮಾಸಿಕ ಪತ್ರಿಕೆ, ತಿಂಗಳಕ್ಕೆ ಬರ್ತಕ್ಕಂಥ ಪತ್ರಿಕೆಗೆ ಆತನು ಎಡಿಟರ್ ಆಗಿ ಕೆಲಸ ಮಾಡ್ತಾ ಆತನಿಗೆ ದೊಡ್ಡ ಕೆಲಸವನ್ನು ಕೊಟ್ಟರು. 2 ವರ್ಷ ಜನರಿಗೆ ಕಳಿಸುವ ಸಾಕ್ಷಿಗಳನ್ನು, ಅವರು ಕಳಿಸುವ ಉಪದೇಶಗಳನ್ನು ಈತನ ಎಡಿಟಿಂಗ್ ಮಾಡಿ ಅಲ್ಲಿ ಬರೆದು ಹಾಕ್ತಾ ಇರುವಾಗ ಅವನ ಜೀವನ ಇನ್ನೂ ಬಲವಾಗಿ ಸ್ಥಿರವಾಯಿತಂತೆ. ಇಲ್ಲಿ ಮತ್ತೊಂದು ಘಟನೆ ನಡೀತು. ಈತನ ಹೆಸರು ಆ ಮ್ಯಾಗ್ಝಿನ್ ಒಳಗೆ ಫಿರೋಜ್ ಖಾನ್, ಎಡಿಟರ್ ಆಫ್ ದ ದಯಾಸಾಗರ್ ಮ್ಯಾಗ್ಝಿನ್ ಎಂಬುದಾಗಿ ಬರ್ತಾ ಇತ್ತು. ಇದು ದೆಹಲಿಯಿಂದ ಹಿಂದಿ ಮಾತಾಡೋ ಪ್ರಜೆಗಳಲ್ಲಿ ಈ ಮ್ಯಾಗ್ಝಿನ್ ಬಹಳ ಖ್ಯಾತವಾಗಿತ್ತು. 1995ರಿಂದ ಇದು ಆರಂಭವಾಗಿತ್ತು. ಯಾರಿಂದ? ಒಂದು ಸಂಸ್ಥೆಯಿಂದ ಆರಂಭ ಮಾಡಬೇಕಂತೇಳಿ ಫಿರೋಜ್ ಖಾನ್ ಅವ್ರನ್ನ ಆರಿಸಿಕೊಂಡು ಅವರನ್ನು ಎಡಿಟರ್ ಆಗಿ ಚೀಫ್ ಆಗಿ ಮಾಡಿದರು. ಅಲ್ಲಿ 3 ವರ್ಷ ಅದರ ಕುರಿತು ಅಧ್ಯಯನ ಮಾಡ್ತಾ ಕಳಿಸಿರ್ತಕ್ಕಂಥ ಎಲ್ಲ ಲೆಟರ್ಗಳನ್ನು ತೆಗೆದುಕೊಂಡು ಯಾವುದು ಇದನ್ನು ಹಾಕಬೇಕೆಂಬುದಾಗಿ ತೀರ್ಮಾನ ಮಾಡ್ತಾ ಭಾಳ ಚೆನ್ನಾಗಿ ಎಡಿಟರ್ ಆಗಿ ಆ ಮ್ಯಾಗ್ಝಿನ್ಗೆ ತನ್ನ ಸೇವೆಯನ್ನು ಸಲ್ಲಿಸಿದರು. ಅದರೊಳಗೆ ಈತನಿಗೆ ಬೈಬಲ್ ವಾಕ್ಯ, ಜನರ ಎಲ್ಲ ಉಪದೇಶಗಳು, ಬೈಬಲ್ನ ಸತ್ಯತ್ವವು ಅವರಿಗೆ ತಿಳಿದು ಬರ್ತಾ ಇತ್ತು. ಗಂಭೀರವಾಗಿ ಹೇಳ್ತಿರಲ್ಲ. ಇದರಲ್ಲಿ ಒಂದು ಘಟನೆ ನಡೀತು. ಏನಂದರೆ, ಮ್ಯಾಗ್ಝಿನ್ ಒಳಗೆ ಫಿರೋಜ್ ಖಾನ್ ಎಡಿಟರ್ ಆಫ್ ದಿಸ್ ಮ್ಯಾಗ್ಝಿನ್ ಅಂತೇಳಿ ಬರ್ತಾರವಾಗ ಈ ನಮ್ಮ ಕ್ರಿಶ್ಚಿಯನ್ ಜನ ಇರ್ತಾರಲ್ಲ, ನಮ್ಮ ಜನ, ಒಳ್ಳೆ ಜನ, ಅವ್ರಿಗೆ ಫಿರೋಜ್ ಖಾನ್ ನೋಡ್ರಿ ನಮ್ಮ ಮ್ಯಾಗ್ಝಿನ್ಗೆ ಅವರು ಎಡಿಟರ್ ಆಗಿದ್ದಾರೆ, ಫಿರೋಜ್ ಖಾನ್ ನೋಡ್ರಿ ಎಡಿಟರ್ ನೋಡ್ರಿ, ನಿಮ್ಮ ಇಸ್ಲಾಮಿಕ್ ಜನರು ರಕ್ಷಣೆ ಹೊಂದಿ ಎಡಿಟರ್ ಆಗಿದೆ ನೋಡ್ರಿ ಅಂತ ನಮ್ಮ ಜನ ಏನು ಮಾಡ್ತಾರೆ, ಎಲ್ಲ ಮುಸ್ಲಿಂ ಜನರಿಗೆಲ್ಲ ತೋರಿಸಿದ್ರು. ಆ ಮುಸ್ಲಿಂ ಜನರು ನೋಡಿದ್ಕೊಳ್ಳಿ, ಬಹುತ್ ಅಚ್ಚ ಅಂತ ಹೇಳಿದ್ರು. ಇವ್ರೇನು ತಿಳ್ಕೊಂಡ್ರು ನಮ್ಮ ಕ್ರೈಸ್ತವರು, ಅಪ್ಪ ಅಲ್ಲಿಗೆ ಜನ ತಿಳ್ಕೊಳ್ತಾ ಇದ್ದಾರೆ, ನಗ್ತಾ ಇದ್ದಾರೆ ಅಂತೇಳಿ. ಅವರು ಎಲ್ಲ ಕಡೆ ಸುದ್ದಿ ಹರಡಿದ ಕೂಡಲೇ ಕೊನೆಗೆ ಹೋಗಿ ಅವ್ರ ಊರಿಗೆ ಸುದ್ದಿ ಹರಡಿತ್ತು. ಫಿರೋಜ್ ಖಾನ್ ಕೋನ್ ಬೇಕು ಅಂತೇಳಿ, ಫಿರೋಜ್ ಖಾನ್ ಯಾರು ಅಂತೇಳಿ ಆ ಒಂದು ಮತದವರು, ಆ ಮತದ ಗುಂಪಿನವರು ಅದರ ಪರಿಶೋಧನೆ ಮಾಡಿ ನಮ್ಮ ಊರಿಂದ ತಪ್ಪಿಸಿಕೊಂಡು ಹೋಗಿರುವ ಫಿರೋಜ್ ಖಾನ್ ಈತನೇ ಅಂತೇಳಿ ಗೊತ್ತಾಗಿರುವಾಗ ಆ ಮ್ಯಾಗ್ಝಿನ್ ಒಳಗಿರ್ತಕ್ಕಂಥ ಫೋನ್ ನಂಬರ್ ತೆಗೆದುಕೊಂಡು ಆ ಮ್ಯಾಗ್ಝಿನ್ ಸಂಸ್ಥೆಗೆ, ಅಲ್ಲಿರತಕ್ಕಂಥ ಆಫೀಸ್ಗಳಿಗೆ ಇವರು ಧಮಕಿ ಕೊಡಲು ಸ್ಟಾರ್ಟ್ ಮಾಡಿದ್ರು. ಬೇಗನೆ ಅವನನ್ನು ಖಾಲಿ ಮಾಡಿರಿ, ಅವನ ಹೆಸರು ಈ ಮ್ಯಾಗ್ಝಿನಲ್ಲಿ ಕೊಡಬೇಡ್ರಿ, ಅವನು ಬೇಕಾದರೆ ಅವನಿಗೆ ಕ್ರಿಶ್ಚಿಯನ್ ಹೆಸರನ್ನು ಕೊಡ್ರಿ, ಹೊರತು ಅವನಿಗೆ ಈ ಹೆಸರು ತೆಗೆದು ಹಾಕಿಬಿಡ್ರಿ ಎಂಬುದಾಗಿ ಹೇಳಿ ಆತನು ಬೆದರಿಕೆ ಬಂತು. ಆದರೆ ಫಿರೋಜ್ ಖಾನ್ ಅವರು ಭಾಳ ಸಾತ್ವಿಕರಾದರು.
ಯಾಕೆ ಈ ಸಂಸ್ಥೆಗೆ ತೊಂದರೆ ಕೊಡಬೇಕು, ಪಾಪ ನನ್ನಿಂದ ಇವ್ರಿಗೆ ಯಾಕೆ ತೊಂದರೆ ಅಂತೇಳಿ ಅವರು ಆ ಸಂಸ್ಥೆಯನ್ನು ಬಿಡೋದಕ್ಕಾಗಿ ಇನ್ನೊಂದು ಸಂಸ್ಥೆಗೆ ಅರ್ಜಿ ಹಾಕಿದರು. ವರ್ಲ್ಡ್ ವಿಷನ್ ಅಂತೇಳಿ ನಿಮ್ಮೆಲ್ಲರಿಗೂ ಗೊತ್ತಿದೆ. ವರ್ಲ್ಡ್ ವಿಷನ್ ಎಂಬ ಹಳ್ಳಿ ಗ್ರಾಮ ಎಲ್ಲೆಲ್ಲಿ ನೀರಿಲ್ಲ, ಎಲ್ಲೆಲ್ಲಿ ಸೌಕರ್ಯಗಳಿಲ್ಲ, ಮೂಲಭೂತ ಸೌಕರ್ಯಗಳಿಲ್ಲ, ವರ್ಲ್ಡ್ ವಿಷನ್ ಎಂಬ ಸಂಸ್ಥೆ ಹಳ್ಳಿಗಳಿಗೆ ಬೋರ್ವೆಲ್ಗಳನ್ನು, ಕೊಳವೆ ಬಾವಿಗಳನ್ನು, ಕೆರೆಗಳನ್ನು ಮತ್ತು ಕಟ್ಟಿಗಳನ್ನು, ಬಾವಿ ಕಟ್ಟಿಸೋದು, ಇವೆಲ್ಲ ಮೂಲಭೂತ ಸೌಕರ್ಯಗಳನ್ನು ಕೊಡ್ತಕ್ಕಂಥ ಒಂದು ಸಂಸ್ಥೆಯಾಗಿತ್ತು. ಆ ಸಂಸ್ಥೆ 35 ಹಳ್ಳಿಗಳನ್ನು ಗುಜರಾತ್ ಬಾರ್ಡರ್ನಲ್ಲಿರತಕ್ಕಂಥ ಒಂದು ಆದಿವಾಸಿ ಜನರ ಮಧ್ಯದಲ್ಲಿ ಈತನನ್ನು ಅಪಾಯಿಂಟ್ ಮಾಡಿ 35 ಹಳ್ಳಿಗಳಿಗೆ ಈತನು ಸೇವೆ ಮಾಡ್ತಾ ಅಲ್ಲೇ ಕೊಳವೆ ಬಾವಿಗಳೆಲ್ಲ ಕೊಳೆತೋಗಿದ್ದ ಕೊಳವೆ ಬಾವಿಗಳನ್ನು ಕ್ಲೀನ್ ಮಾಡಿಸಿ ಅದನ್ನು ಕಟ್ಟಿಸಿ ಆ ಹಳ್ಳಿಗಳಿಗೆ ನೀರಿಲ್ಲದ ಬಿಸಿಲುಗಾಲ ಬಂದರೆ ಊರು ಬಿಟ್ಟು ಹೋಗ್ತಾರಂತವ್ರು. ಅವರು ಊರು 35 ಹಳ್ಳಿಗಳು ಊರು ಬಿಟ್ಟು ಪ್ರದೇಶಗಳು ಕೆಲಸ ಮಾಡಿ ಮತ್ತು ಮಳೆಗಾಲ ಬಂದಾಗ ನೀರಿನಲ್ಲಿ ಅವರು ಭರೋಸಾ. ಅಲ್ಲೇ ಬೋರ್ವೆಲ್ಗಳು, ಅಲ್ಲೇ ಕೆರೆಗಳನ್ನು, ಬಾವಿಗಳನ್ನು ಹಡ್ಡಿಸಿ 35 ಹಳ್ಳಿಗಳಿಗೆ ಯೇಸು ಕ್ರಿಸ್ತನ ಆ ಒಂದು ಕರುಣೆಯ ಪ್ರೀತಿ ವಾತ್ಸಲ್ಯದ ಸೇವೆಯನ್ನು ತಲುಪಿಸಿದ. ಸುವಾರ್ತೆ ಸಾರಲಿಕ್ಕೆ ಮುಂಚೆ ಆತನವರೆಲ್ಲರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ವರ್ಲ್ಡ್ ವಿಷನ್ ಎಂಬ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಆ ಕುಟುಂಬಗಳಿಗೆ, ಅಲ್ಲಿ ಊರುಗಳಿಗೆ ಹೇಳಿದಾಗ ಭಾಳ ಜನರು ಖುಷಿಯಾಗಿ, ಫಿರೋಜ್ ಖಾನ್ तुम्हारी दया और तुम्हारी कृपा से हमारे गांव को पानी आ गया ಅಂತೇಳಿ, ಮೇರಿ ದಯಾ ಮೇರೆ ಕೃಪಾ ಸೆ नहीं, ಯೇಸು ಮಸೀ ಕಿ ಕೃಪಾ ಸೆ ದಯಾ ಸೆ ಆಗಿದೆ ಎಂಬುದಾಗಿದೆ. ಇವತ್ತಿಗೆ ಫಿರೋಜ್ ಖಾನ್ ಅವರು 25 ವರ್ಷಗಳು ಈ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದರು. ಕೆಲಸ ಮಾಡಿದ ಮೇಲೆ ಫಿರೋಜ್ ಖಾನ್ ಅವರು ಬೈಬಲ್ ತರಬೇತಿಯನ್ನು ಪಡ್ಕೊಂಡು, ಬೈಬಲ್ ವಾಕ್ಯಗಳಲ್ಲಿರ್ತಕ್ಕಂಥ ಸತ್ಯವನ್ನು ತಿಳಿದುಕೊಂಡು, ವಾಕ್ಯವನ್ನು ಸಾರೋದು ಮಾತ್ರ ಅಲ್ಲ, ವಾಕ್ಯದ ಅನುಸಾರವಾಗಿ ನಡೆಯುವ ಸತ್ಯವನ್ನು ಪ್ರತಿದಿನ ತಿಳ್ಕೊಳ್ತಾ ಇದ್ರು. ವಾಕ್ಯವನ್ನು ಸಾರೋದು ಮಾತ್ರ ಅಲ್ಲ, ವಾಕ್ಯವನ್ನು ಕೇಳೋದು ಮಾತ್ರ ಅಲ್ಲ, ವಾಕ್ಯದ ಪ್ರಕಾರವಾಗಿ ನಡೆದವನೇ ಧನ್ಯನು, ಅವನೇ ನಿಜವಾದ ನನ್ನ ಶಿಷ್ಯನತಕ್ಕಂಥ ಸತ್ಯವನ್ನು ತಿಳಿತಾ ಹೋಗಿರುವಾಗ ಈಗ ಫಿರೋಜ್ ಖಾನ್ ಅವರು ಚಿಲ್ಡ್ರನ್ಸ್ ಹೋಮ್, ಅಮನ್ ಚಿಲ್ಡ್ರನ್ಸ್ ಮಿನಿಸ್ಟ್ರಿಯನ್ನು ಸ್ಟಾರ್ಟ್ ಮಾಡಿ, ಯಾರ್ಯಾರು ಮಕ್ಕಳು ತಾಯಿ ತಂದೆಗಳನ್ನು ಬಿಟ್ಟು ಓಡಿ ಬರ್ತಾರೋ ಮತ್ತು ಯಾರ್ಯಾರು ಮಕ್ಕಳು ಬಂದು ಭಿಕ್ಷೆ ಬೇಡ್ತಾ ಇರ್ತಾರೋ, ಯಾರ್ಯಾರು ಮಕ್ಕಳು ಬಂದು ಕುಡಿದು ಗಾಂಜಾ, ಬೀಡಿ, ಸಿಗರೆಟ್, ಡ್ರಗ್ಸ್ ತಗೊಳ್ತಾರೋ, ಆ ಮಕ್ಕಳೆಲ್ಲ ಪಾರಾಗಿ ದಾರಿ ತಪ್ಪಿ ರೋಡ್ ಮೇಲೆ ಭಿಕ್ಷೆ ಬೇಡ್ತಾ ಇರ್ತಾರೋ ಅಂಥ ಭಿಕ್ಷುಕರ ಮಕ್ಕಳಿಗೆ ಈತನ ತಗೊಂಡೋಗಿ ಅವರಿಗೆ ಊಟ, ಆಹಾರ, ಅನ್ನಪಾನಗಳನ್ನು ಕೊಟ್ಟು ಅವರಿಗೆ ಶಾಲಾ ಕಾಲೇಜ್ಗಳನ್ನು ತಲುಪಿಸಿ ಅವರಿಗೆ ಚಿಲ್ಡ್ರನ್ಸ್ ಹೋಮ್ ಆಗಿ ತಯಾರು ಮಾಡಿ ಚಿಲ್ಡ್ರನ್ಸ್ ಮಿನಿಸ್ಟ್ರಿ ಮಾಡ್ತಾ ಅವರಿಗೆ ಜ್ಞಾನೋಪದೇಶ ನೀಡ್ತಾ ಅವರನ್ನು ಉನ್ನತ ಸ್ಥಿತಿಗೆ ತರುವಂತೆ. ಏನಂತೇಳಿ, ನಮ್ಮ ಜನರಲ್ಲಿ ಫಿರೋಜ್ ಖಾನ್ ಏನು ಹೇಳ್ತಾರೆ, ನಮ್ಮ ಜನರಲ್ಲಿ ಇರತಕ್ಕಂಥ ಎಲ್ಲ ಅಪಾರ್ಥವನ್ನು ತೆಗೆದುಹಾಕಿ ಯೇಸು ಕ್ರಿಸ್ತನ ಪ್ರೀತಿ, ಯೇಸು ಕ್ರಿಸ್ತನ ಶಾಂತತೆ, ಯೇಸು ಕ್ರಿಸ್ತನ ಸಮಾಧಾನ, ಯೇಸು ಕ್ರಿಸ್ತನ ಶಾಂತಿಯ ಸಂದೇಶ ಎಲ್ಲರಿಗೆ ತಲುಪಬೇಕನ್ನೋ ಉದ್ದೇಶದಿಂದ ಫಿರೋಜ್ ಖಾನ್ ಅವರು ಈಗ ಕ್ರಿಸ್ತನ ದೇವರ ಸೇವೆಯ ನೇಗಿಲ ಮೇಲೆ ಕೈ ಇಟ್ಟಿದ್ದ ಫಿರೋಜ್ ಖಾನ್ ಅವರು ಹಿಂತಿರುಗಿ ನೋಡಲಿಲ್ಲ. ಒಂದು ಸಮಯದಲ್ಲಿ ಈತನ ಆ ಸೇವೆ ಸ್ಟಾರ್ಟ್ ಮಾಡಲಿಕ್ಕೆ ಮುಂಚೆ ಮತ್ತೊಂದು ಸುದ್ದಿ ಬಂದಿತ್ತು. ಅವ್ರ ತಾಯಿ ಸುದ್ದಿ ಕಳಿಸಿದ್ದಾಳೆ. ಏನು ತಿಳ್ಕೊಂಡು, ನಿನ್ನ ಜೊತೆಯಲ್ಲಿ ದೀಕ್ಷಾ ಸ್ಥಾನ ತೆಗೆದುಕೊಂಡಿರುವ ಶೈಜಾನ್ ಅವರನ್ನು ಅವರ ಸ್ವಂತ ಮೌಸಿ ಅವರ ಮಗನೇ ಕೊಡ್ಲಿಯಿಂದ ಕೊಂದು ಹಾಕಿದ್ದಾನೆ. ಯಾಕಂದರೆ ಅವನು ನಿನ್ನ ಜೊತೆಯಲ್ಲಿ ದೀಕ್ಷಾ ಸ್ಥಾನ ತಗೊಂಡು ಯೇಸು ಕ್ರಿಸ್ತ ನಂಬಿದ್ದಕ್ಕಾಗಿ ಕೊಡ್ಲಿಯಿಂದ ಕೊಂದು ಹಾಕಿದ್ದಾನೆ. ಮಗನೇ, ನಿನ್ನನ್ನು ರಕ್ಷಿಸಿದ್ದಾನೆ, ನೀನು ಚೆನ್ನಾಗಿ ಸೇವೆ ಮಾಡಿ ಎಂಬುದಾಗಿ ಹೇಳಿ ಅವರ ತಾಯಿ ಅವರಿಗೆ ಪತ್ರ ಬರೆದು ತಿಳಿಸಿದ್ಲು. ಆಗ ಫಿರೋಜ್ ಖಾನ್ ಅವರು ಕಣ್ಣೀರಿಟ್ಟು, ನನ್ನ ಜೊತೆಯಲ್ಲಿ ದೀಕ್ಷಾ ಸ್ಥಾನ ತೆಗೆದುಕೊಂಡಿದ್ದವನಿಗೆ ಕೊಡ್ಲಿಯಿಂದ ಕೊಂದು ಹಾಕಿದ್ರಲ್ಲ, ಕರ್ತನೆ ಅವನ ಹತಸಾಕ್ಷಿಯಾಗಿದ್ದಾನೆ ನಿನ್ನ ಸನ್ನಿಧಾನದಲ್ಲಿ. ಕರ್ತನ ದೇವರ ಮಕ್ಕಳೇ, ನನ್ನ ಪ್ರಿಯ ಸಹೋದರಿ ಸಹೋದರೇ, ಆತ್ಮೀಯರೇ, ಇವತ್ತು ಹತಸಾಕ್ಷಿ ಆಗಂತ ಹೇಳ್ತಾ ಇಲ್ಲ ನಾನು. ಕ್ರಿಸ್ತನಿಗಾಗಿ ಬದುಕಲಿಕ್ಕೆ ತಯಾರಾಗಿದ್ದಾರ, ಕ್ರಿಸ್ತನಿಗಾಗಿ ಹಿಂಸೆಗಳು, ತೊಂದರೆಗಳು, ಬಾಧೆಗಳು ಅನುಭವಿಸಬೇಕಲ್ಲ, ಆತನ ರಕ್ಷಿಸ್ತಾನೆ, ಕಾಪಾಡ್ತಾನೆ ನಿಮ್ಮನ್ನು. ಅದನ್ನು ಕೇಳಿದ ಮೇಲೆ ಫಿರೋಜ್ ಖಾನ್ ಅವರೊಳಗೆ ಮತ್ತೊಂದು ಸ್ಫೂರ್ತಿ ಉಂಟಾಯಿತು. ನಾನು ಈ ದೇಶದಲ್ಲಿರುವ ಎಲ್ಲ ಮಕ್ಕಳನ್ನು, ದಾರಿ ತಪ್ಪಿಸಿದ ಮಕ್ಕಳನ್ನು, ಉಗ್ರವಾದಿಯಾಗಿ ಮಾಡ್ತಿರ್ತಕ್ಕಂಥ ಮಕ್ಕಳನ್ನು, ಆತಂಕವಾದಿಗಳಾಗಿ ಮಾಡ್ತಿರ್ತಕ್ಕಂಥ ಮಕ್ಕಳನ್ನು, ಮತದ ಹೆಸರ ಮೇಲೆ ಬೇರೆಯವರ ಮೇಲೆ ಕೊಲೆ ಮಾಡಬೇಕೆಂಬ ಕಲಿಸ್ತಿರ್ತಕ್ಕಂಥ ಯುವಕರನ್ನು, ಮಕ್ಕಳಿಗೆ ಒಳ್ಳೆ ಯೇಸು ಕ್ರಿಸ್ತನ ಶಾಂತಿ ಸಂದೇಶವನ್ನು ಸಾರಿ ಅವರಿಗೆ ಶಾಂತಿ, ಅವರ ಜೀವನದಲ್ಲಿ ಅವರು ಉದ್ಯೋಗವನ್ನು ಪಡ್ಕೊಂಡು, ವಿದ್ಯಾಭ್ಯಾಸವನ್ನು ಪಡ್ಕೊಂಡು ಒಂದು ಸನ್ಮಾರ್ಗಕ್ಕೆ ಹೋಗಬೇಕು ಅಂತ ಉಪದೇಶವನ್ನು ಮಾಡ್ತಾ ಅಂಥ ಮಕ್ಕಳನ್ನು ರಕ್ಷಿಸಬೇಕನ್ನತಕ್ಕಂಥ ಭುಜದ ಮೇಲೆ ಆ ನೇಗಿಲನ್ನು ಹಿಡಿದುಕೊಂಡು ನಡೀತಾ ಇದ್ದಾನೆ. ಈಗ ಅಮನ್
ಚಿಲ್ಡ್ರನ್ಸ್ ಮಿನಿಸ್ಟ್ರಿಯನ್ನು ಸ್ಥಾಪಿಸಿದ್ದಾನೆ. ಆತನ ಚಿಲ್ಡ್ರನ್ಸ್ ಮಿನಿಸ್ಟ್ರಿ ಈಗ ಖ್ಯಾತ ಪ್ರಖ್ಯಾತಗೊಂಡು ನಡೀತಾ ಇದೆ. ದೇವರ ಮಕ್ಕಳೇ, ಹಾಗೆ ಆತ್ಮೀಯರಾದ ನಾವಿದ್ದೇವಾ? ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ. ಎಲ್ಲರೂ ಎದ್ದಿದ್ರೆ ಪ್ರಾರ್ಥಿಸೋಣ. ಕರ್ತನಾದ ದೇವರೇ, ನಿನ್ನ ಸಿಲುವೆ ರಕ್ತವನ್ನು ಅಲ್ಲಿ ನೋಡಿರತಕ್ಕಂಥ ರಕ್ತಪಾತಗಳಲ್ಲಿ ಖಂಡನ ಕರ್ತನೆ. ನಿನ್ನ ಸಿಲುವೆಯಲ್ಲಿ ಮಳೆ ಹೊಡೆಯಲ್ಪಟ್ಟಿದ್ದನು ತನ್ನ ಕಾಲಿನಲ್ಲಿ ತಾಗಿರ್ತಕ್ಕಂಥ ಗುಂಡಿನ ವಿಷಯದಲ್ಲಿ ತಿಳಿದುಕೊಂಡು ಕರ್ತನೆ. ಬಸ್ನಲ್ಲಿ ಸಾಯಬೇಕಾಗಿರ್ತಕ್ಕಂಥ ವ್ಯಕ್ತಿ ನೀನು ತಾನೇ ನನ್ನನ್ನು ರಕ್ಷಿಸಿದೆ ಎಂಬುದಾಗಿ ನಂಬಿರ್ತಕ್ಕಂಥ ಫಿರೋಜ್ ಖಾನ್ ಅವರಂತೆ ಎಷ್ಟೋ ಜನ ಫಿರೋಜ್ ಖಾನ್ ಅವರಿದ್ದಾರೆ. ಅವರೆಲ್ಲರಿಗೆ ಇವತ್ತು ಈ ಸುವಾರ್ತೆ ಅವರ ಆತ್ಮ ಪ್ರಾಣ ದೇಹಕ್ಕೆ ಸಾಮರ್ಥ್ಯ ತುಂಬಲಿ ಎಂಬುದಾಗಿ ಆರಿಸ್ತೇನೆ. ಕರ್ತನೆ, ಅವರು ಫಿರೋಜ್ ಖಾನ್ ಅವರು ಶಾಂತಿ ಸಂದೇಶವನ್ನು, ಸುಖ ಸಂದೇಶವನ್ನು, ಆರೋಗ್ಯದ ಸಂದೇಶವನ್ನು, ಸಮಾಧಾನದ ಸಂದೇಶವನ್ನು ಪ್ರಪಂಚಕ್ಕೆ ಸಾರಿ ಹೇಳ್ತಾ ಇದ್ದಾರೆ. ತನ್ನ ಸ್ವಂತ ಸಂಸ್ಥೆಯನ್ನು ಸ್ಥಾಪಿಸಿ ನಿರ್ಭಯವುಳ್ಳವರಾಗಿ, ಧೈರ್ಯವುಳ್ಳವರಾಗಿ ಸೇವೆ ಮಾಡುವಂತೆ ಅನೇಕ ಫಿರೋಜ್ ಖಾನ್ ಅವರುಗಳಿದ್ದಾರೆ ರಾಜ. ಅನೇಕ ಹಳ್ಳಿ ಗ್ರಾಮಗಳಲ್ಲಿ ಸೇವೆ ಮಾಡ್ತಕ್ಕಂಥವ್ರು ಇದ್ದಾರೆ ಕರ್ತನೆ. ಕರ್ತನೆ, ಅಂಥವರಿಗೆ ಸುಖ ಶಾಂತಿ ಸಮಾಧಾನ, ರಕ್ಷಣೆ, ನಿತ್ಯ ಜೀವ, ಆರೋಗ್ಯ, ಆನಂದ, ಹರ್ಷ, ಬಿಡುಗಡೆ ಉಂಟು ಮಾಡಿಕರ್ತನೆ. ಯಾರ್ಯಾರು ರೋಗದಿಂದ ಬಳಲ್ತಾ ಇದ್ದಾರೆ, ಯಾರಿಂಥ ಹಿಂಸೆಯಿಂದ ಭಯಪಟ್ಟು ತಿರುಗುತ್ತಾ ಇದ್ದಾರೆ, ಅವರನ್ನು ಕಾಪಾಡೋರನ್ನು ರಕ್ಷಿಸು ಕರ್ತನೆ. ಅವರ ಮೇಲೆ ನೀನು ವಿಶೇಷವಾದ ಕೃಪೆಯನ್ನು ಇಟ್ಟುಕರ್ತನೆ ರಾಜ. ಈಗ ಅನೇಕ ಫಿರೋಜ್ ಖಾನ್ಗಳಿದ್ದಾರೆ ಕರ್ತನೆ. ಅವರೆಲ್ಲರಿಗೆ ನಿನ್ನ ಪ್ರೀತಿ, ನಿನ್ನ ಕರುಣೆ, ನಿನ್ನದೇ ಪ್ರೀತಿ ವಾತ್ಸಲ್ಯ ಕರ್ತನೆ. ಕೆಲವು ಜನ ಭಯಪಟ್ಟು ಅಡಗಿಕೊಂಡಿರ್ತಾರೆ, ಅವರು ಕೂಡ ಧೈರ್ಯವಾಗಿ ನಿನ್ನ ಸೇವೆ ಮಾಡಲು ಸಹಾಯ ಮಾಡಿಕೊಡ್ತಾನೆ. ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ಕರ್ತನೆ. ಕೇಳತಕ್ಕಂಥ ಪ್ರತಿಯೊಬ್ಬರಿಗೂ ರಕ್ಷಣೆ, ನಿತ್ಯ ಜೀವ, ಸಮಾಧಾನ, ಆರೋಗ್ಯ ಉಂಟಾಗಲಿ ಎಂಬುದಾಗಿ ಹಾರೈಸುತ್ತಾ, ಕೊನೆಗೆ ಪರದೇಶಿ ಪರಲೋಕದ ಸೌಭಾಗ್ಯ ಅವರಿಗೆ ಕರ್ತನೆ ಕ್ರಿಸ್ತೇಸುವಿನ ಸಿಲುವೆ ಮರಣದ ಮೂಲಕವಾಗಿ ನಂಬಿರ್ತಕ್ಕಂಥ ಪ್ರತಿಯೊಬ್ಬರಿಗೆ ಉಂಟಾಗಿದ್ದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತಾ, ನಂಬದವ್ರಿಗೂ ನಂಬುವಂತೆ ಪ್ರೇರೇಪಿಸು ಕರ್ತನೆ. ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೀನಿ ತಂದೆ, ಆಮೇನ್. ನನ್ನ ಪ್ರಿಯ ಸಹೋದರೇ, ಆತ್ಮೀಯರಾದ ನಾವು ಭಾಳ ಜಾಗ್ರತೆಯಿಂದ ಈ ಸುವಾರ್ತೆಯನ್ನು ಅನೇಕ ಜನರಿಗೆ ಸಾರ. ಗಾಡ್ ಬ್ಲೆಸ್ ಯು.